ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ 3ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವ. ಈಗಾಗಲೇ ನಾನು ಬ್ಲಾಕ್ 1ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯನ್ನು ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ತಿಳಿಸಿದ್ದೆ. ಹಾಗೆ ಬ್ಲಾಕ್ 2ರಲ್ಲಿರುವಂತಹ ಮುಖ್ಯವಾದಂತಹ ಪಾಯಿಂಟ್ಸ್ಗಳು, ಮುಖ್ಯವಾದ ಪ್ರಶ್ನೆಗಳು ಯಾವುದು, ಹಾಗೆ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಅದರ ವಿವರಣೆಯನ್ನು ಕೂಡ ತಿಳಿಸಿದ್ದೆ. ಇವತ್ತು ನಾವು ಬ್ಲಾಕ್ 3ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೂ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ಬ್ಲಾಕ್ 3ರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ಮುಖ್ಯವಾಗಿರುವಂತಹ ಪ್ರಶ್ನೆ, ಹಾಗೆ ಸಮಾನತೆಯ ಬಗ್ಗೆ ಕೂಡ ತಿಳ್ಕೊಳ್ಳುವ. ಮೊದಲಿಗೆ ಕಾನೂನು ಅಂದರೆ ಏನು? ಕಾನೂನು ಅಂದರೆ ಸಮಾಜದಲ್ಲಿ ಮಾನವನ ವರ್ತನೆಯನ್ನು ನಿಯಂತ್ರಿಸುವಂತಹ ನಿಯಮಾವಳಿಗಳಾಗಿದ್ದು, ಕಾನೂನು ಅಥವಾ ನಿಯಮ ಎಂಬ ಪದವನ್ನು ಹೇಳುವಂಥದ್ದು. ಕಾನೂನು ರಾಜ್ಯಶಾಸ್ತ್ರದ ಮೂಲಭೂತವಾದ ಪರಿಕಲ್ಪನೆಯಾಗಿದೆ. ಈ ಪದವನ್ನು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸಲಾಗುವಂಥದ್ದು. ಕಾನೂನು ಎಂದರೆ ಸಮಾಜದಲ್ಲಿ ಮಾನವನ ವರ್ತನೆಯನ್ನು ನಿಯಂತ್ರಿಸುವಂತಹ ನಿಯಮಾವಳಿಗಳಾಗಿದ್ದು, ಕಾನೂನು ಅಥವಾ ನಿಯಮ ಎನ್ನುವಂತಹ ಪದಗಳು ಬರುವಂಥದ್ದು. ಈ ಕಾನೂನಿನಲ್ಲಿ ನಾವು ನೋಡಿದರೆ ನಮಗೆ ಇದರಲ್ಲಿ ಅವರು ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ? ಕಾನೂನು ನೈತಿಕತೆ, ಇದರಲ್ಲಿ ಸ್ವಾತಂತ್ರ್ಯದ ಬಗೆಗಳು ಬಂದಿರುವಂಥದ್ದು ಪ್ರಶ್ನೆ. ಸ್ವಾತಂತ್ರ್ಯದ ಬಗೆಗಳು ಅಥವಾ ಸ್ವಾತಂತ್ರ್ಯದ ವಿಧಗಳು ಎನ್ನುವಂಥದ್ದು. ಸ್ವಾತಂತ್ರ್ಯ ಎನ್ನುವಂಥ ಅರ್ಥವನ್ನು ವ್ಯಾಖ್ಯೆಯಲ್ಲಿ ನೋಡುವುದಾದರೆ, ಜಾನ್ ಲಾಕ್ ಅವರ ಪ್ರಕಾರ ಎಲ್ಲಿ ಕಾನೂನು ಇರುವುದಿಲ್ಲವೋ ಅಲ್ಲಿ ಸ್ವಾತಂತ್ರ್ಯವೂ ಕೂಡ ಇರುವುದಿಲ್ಲ ಅಂತ ಜಾನ್ ಲಾಕ್ ಅವರು ಹೇಳಿದ್ದಾರೆ. ಇನ್ನು ವ್ಯಕ್ತಿ ಏನನ್ನಾದರೂ ಮಾಡಲು ಹೊಂದಿರುವ ಅಧಿಕಾರವೇ ಸ್ವಾತಂತ್ರ್ಯ ಅಂದ ಮಾತ್ರಕ್ಕೆ ಇತರರಿಗೆ ಕೆಡುಕನ್ನುಂಟು ಮಾಡುವುದಿಲ್ಲ. ಡಿಕ್ಲರೇಷನ್ ಆಫ್ ರೈಟ್ಸ್ ಅವರ ಪ್ರಕಾರ ಈ ರೀತಿಯಾಗಿ ಸ್ವತಂತ್ರವನ್ನು ವ್ಯಾಖ್ಯಾನಿಸಿದ್ದಾರೆ. ಸ್ವತಂತ್ರದ ಬಗೆಗಳನ್ನು ನಾವು ನೋಡಿದರೆ, ಸ್ವತಂತ್ರದಲ್ಲಿ ನಾವು ಒಟ್ಟು 10 ಸ್ವಾತಂತ್ರ್ಯದ ವಿಧಗಳನ್ನು ಕಾಣ್ಬೋದು. ಸ್ವಾತಂತ್ರ್ಯದ ಬಗೆಗಳು ಅಥವಾ ಸ್ವಾತಂತ್ರ್ಯದ ವಿಧಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ವತಂತ್ರದ ಬಗೆಗಳು ಅಥವಾ ವಿಧಗಳು. ಸ್ವತಂತ್ರ ಎಂಬ ಪದವು ವಿವಿಧ ಅರ್ಥಗಳಿಂದ ಕೂಡಿದ್ದು, ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಬಳಸುತ್ತಿದ್ದಾರೆ. ಸ್ವಾತಂತ್ರ್ಯವೆಂದರೇನು ಎಂದು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ತಿಳಿದುಕೊಳ್ಳಬೇಕಾದರೆ ಅದರ ವಿಧಗಳನ್ನು ಪರಿಶೀಲಿಸುವುದು ಅಗತ್ಯ. ಸ್ವಾತಂತ್ರ್ಯವನ್ನು ಪ್ರಮುಖವಾಗಿ 5 ವಿಧಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು, ಸಾಧಾರಣ ಕಾನೂನು, ಆದೇಶ ಅಥವಾ ವಿಧಿಗಳು, ಆಡಳಿತಾತ್ಮಕ ಕಾನೂನು. ಇವಿಷ್ಟು ಸ್ವಾತಂತ್ರ್ಯದ ಬಗೆಗಳಲ್ಲಿ ಬರ್ತದೆ. ಅದರ ಸಂಪೂರ್ಣ ವಿವರಣೆಯನ್ನು ಸ್ವಲ್ಪ ತಿಳಿತಾ ಹೋಗುವ. ಸ್ವಾತಂತ್ರ್ಯದ ಬಗೆಗಳಲ್ಲಿ ಮೊದಲನೆಯದಾಗಿ ನೈಸರ್ಗಿಕ ಸ್ವಾತಂತ್ರ್ಯ. ನೈಸರ್ಗಿಕ ಸ್ವಾತಂತ್ರ್ಯ ಮಾನವನು ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅಥವಾ ನಾಗರಿಕ ಸಮಾಜದ ಪೂರ್ವ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದ ಸ್ವಾತಂತ್ರ್ಯವನ್ನು ನೈಸರ್ಗಿಕ ಸ್ವಾತಂತ್ರ್ಯವೆಂದು ಕರೆಯಲಾಗ್ತದೆ. ಈ ಬಗೆಯ ಸ್ವಾತಂತ್ರ್ಯಗಳೆಂದರೆ ವ್ಯಕ್ತಿಯ ಜೀವನದ ಹಕ್ಕು, ಆಸ್ತಿಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕುಗಳಾಗಿದೆ. ಈ ಹಕ್ಕುಗಳು ಅನಿಯಂತ್ರಿತವೂ ಅಪರಿಮಿತವಾದುದು ಆಗಿದೆ. ವ್ಯಕ್ತಿಯು ಅನುಭವಿಸಲು ಸ್ವೇಚ್ಛಾ ಸ್ವಾತಂತ್ರ್ಯವನ್ನು ಹೊಂದಿದ್ದನು. ಈ ಬಗೆಯ ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಮುಖ ಪ್ರತಿಪಾದಕನಾದ ರೂಸೋ, ವ್ಯಕ್ತಿಯು ತನ್ನ ನೈಸರ್ಗಿಕ ಸ್ವಾತಂತ್ರ್ಯವನ್ನು ರಾಜ್ಯ ಅಥವಾ ನಾಗರಿಕ ಸಮಾಜ ಸ್ಥಾಪನೆಯಾದ ನಂತರ
ಕಳೆದುಕೊಂಡನು ಎಂದು ಹೇಳಿದ್ದಾರೆ. ಜಾನ್ ಲಾಕ್ ಸಹ ನೈಸರ್ಗಿಕ ಹಕ್ಕು ಅಥವಾ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದ್ದು ಈ ಬಗೆಯ ಸ್ವಾತಂತ್ರ್ಯಗಳು ಅಪರಿಮಿತವಾದುವುಗಳೆಂದು ಹೇಳಿದ್ದಾರೆ. ಇದರ ಪ್ರಕಾರ ವ್ಯಕ್ತಿಯ ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅಪರಿಮಿತವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದು ಸಮಾನತೆಯನ್ನು ಹೊಂದಿದ್ದನು ಎಂದು ಹೇಳಿದ್ದಾರೆ. ನೈಸರ್ಗಿಕ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವೆಂದು ಕರೆಯುವುದಕ್ಕಿಂತಲೂ ಒಂದು ರೀತಿಯ ಪರವಾನಗಿಗಳು ಅಂತ ಕರೆಯುವುದು ಸೂಕ್ತ ಅಂತ ಹೇಳ್ತಾರೆ. ಆದರೆ ಈ ಬಗೆಯ ಸ್ವಾತಂತ್ರ್ಯಗಳು ರಾಜ್ಯ ಅಥವಾ ನಾಗರಿಕ ಸಮಾಜದಲ್ಲಿದ್ದವು ಎಂದು ಹೇಳುವುದು ಕಷ್ಟವಾದುದು. ಏಕೆಂದರೆ ಸ್ವಾತಂತ್ರ್ಯ ಎಂದು ಕರೆಸಿಕೊಳ್ಳಬೇಕಾದರೆ ಕಾನೂನು ಅಥವಾ ವಿಧಿಬದ್ಧ ಅಧಿಕಾರದ ಬೆಂಬಲವಿರಬೇಕು. ಆದ್ದರಿಂದ ಈ ಬಗೆಯ ಸ್ವಾತಂತ್ರ್ಯವನ್ನು ಆಧುನಿಕ ಕಾಲದಲ್ಲಿ ಕಾಣಲು ಸಾಧ್ಯವಿಲ್ಲ. ಆದರೂ ಈ ಬಗೆಯ ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಭಾವ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೂ ಅಮೆರಿಕಾದ ಕ್ರಾಂತಿಯ ಮೇಲೆ ಆಗಿರುವುದನ್ನು ನಾವು ಇತಿಹಾಸದ ಸಹಾಯದಿಂದ ತಿಳಿಯಬಹುದಾಗಿದೆ. ಸ್ವಾತಂತ್ರ್ಯದ ಬಗೆಗಳು ವಿಧಗಳಲ್ಲಿ ಮೊದಲನೆಯದು ನೈಸರ್ಗಿಕ ಸ್ವಾತಂತ್ರ್ಯ, ಎರಡನೆಯದಾಗಿ ನಾಗರಿಕ ಸ್ವಾತಂತ್ರ್ಯ. ನಾಗರಿಕ ಸ್ವಾತಂತ್ರ್ಯ ಅಂತ ಹೇಳಿದ ಕೂಡಲೇ ನಾಗರಿಕ ಸಮಾಜದಲ್ಲಿ ವ್ಯಕ್ತಿಗಿರುವ ಸ್ವಾತಂತ್ರ್ಯವೇ ನಾಗರಿಕ ಸ್ವಾತಂತ್ರ್ಯ. ಈ ಬಗೆಯ ಸ್ವಾತಂತ್ರ್ಯವನ್ನು ವ್ಯಕ್ತಿ ನಾಗರಿಕ ಸಮಾಜದಲ್ಲಿ ಮಾತ್ರವೇ ಅನುಭವಿಸುತ್ತಾನೆ. ಈ ನಾಗರಿಕ ಸ್ವಾತಂತ್ರ್ಯಕ್ಕೆ ಕಾನೂನಿನ ಬೆಂಬಲ ಹಾಗೂ ರಾಜ್ಯದ ರಕ್ಷಣೆ ಇರ್ತದೆ. ನಾಗರಿಕ ಸ್ವಾತಂತ್ರ್ಯವು ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಹಕ್ಕು, ಶೈಕ್ಷಣಿಕ ಹಕ್ಕು ಇವೇ ಮೊದಲಾದ ಸ್ವಾತಂತ್ರ್ಯಗಳನ್ನು ಒಳಗೊಂಡಿರ್ತದೆ. ಈ ನಾಗರಿಕ ಸ್ವಾತಂತ್ರ್ಯವು ನಕಾರಾತ್ಮಕವೂ ಸಕಾರಾತ್ಮಕವೂ ಆದ ದೃಷ್ಟಿಕೋನಗಳೆರಡನ್ನು ಹೊಂದಿರ್ತದೆ. ಅಂದರೆ ವ್ಯಕ್ತಿಗೆ ಸ್ವಾತಂತ್ರ್ಯವೆಂದರೆ ಇತರರ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಅಥವಾ ಮಧ್ಯಪ್ರವೇಶಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಅದೇ ರೀತಿ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಮತ್ತು ವರ್ತನೆಯನ್ನು ಅಭಿವ್ಯಕ್ತಗೊಳಿಸುವ ಮುಕ್ತ ಅವಕಾಶವನ್ನು ಕೂಡ ಹೊಂದಿರುತ್ತಾನೆ. ಈ ನಾಗರಿಕ ಸ್ವಾತಂತ್ರ್ಯವನ್ನು ಆಧುನಿಕ ಕಾಲದಲ್ಲಿ ಬಹುತೇಕ ಎಲ್ಲ ಪ್ರಜಾಪ್ರಭುತ್ವ ರಾಜ್ಯಗಳು ತನ್ನ ನಾಗರಿಕರಿಗೆ ನೀಡಿರುವಂಥದ್ದನ್ನು ಕಾಣಬಹುದಾಗಿದೆ. ಇದು ನಾಗರಿಕ ಸ್ವಾತಂತ್ರ್ಯದಲ್ಲಿ ಬರ್ತದೆ. ಈಗ ಸ್ವಾತಂತ್ರ್ಯದ ಬಗೆಗಳು ಯಾವುದೆಲ್ಲ ಆಯಿತು? ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕರ ಸ್ವಾತಂತ್ರ್ಯ, 3 ರಾಜಕೀಯ ಸ್ವಾತಂತ್ರ್ಯ. ರಾಜಕೀಯ ಸ್ವಾತಂತ್ರ್ಯ ಅಥವಾ ಸಂವಿಧಾನಾತ್ಮಕ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದ ಪ್ರತಿಫಲವೆನ್ನಬಹುದು. ರಾಜಕೀಯ ಸ್ವಾತಂತ್ರ್ಯವು ವ್ಯಕ್ತಿಯು ರಾಜ್ಯದ ಆಡಳಿತದಲ್ಲಿ ಭಾಗವಹಿಸಲು ಇರುವ ಸ್ವಾತಂತ್ರ್ಯವೇ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ನಾಗರಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರೆ ಅದಕ್ಕೆ ಅರ್ಥವೇ ಇರುವುದಿಲ್ಲ. ಪ್ರಜಾಪ್ರಭುತ್ವ ಅರ್ಥಪೂರ್ಣ ವ್ಯವಸ್ಥೆ ಆಗಬೇಕಾದರೆ ವ್ಯಕ್ತಿಗೆ ರಾಜಕೀಯ ಸ್ವಾತಂತ್ರ್ಯವಿರಲೇಬೇಕು. ಖ್ಯಾತ ರಾಜಕೀಯ ಚಿಂತಕ ಲೀಕಕ್ ಜನರು ಸರಕಾರವನ್ನು ಚುನಾಯಿಸುವ ಮತ್ತು ಸರಕಾರವು ಜನರಿಗೆ ಜವಾಬ್ದಾರಿಯುತವಾಗಿ ಇರುವಂತೆ ಮಾಡಲು ಇರುವ ಜನರ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯ. ಅವುಗಳೆಂದರೆ ಮತದಾನದ ಹಕ್ಕು ಅಥವಾ ಸ್ವಾತಂತ್ರ್ಯ, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಅಥವಾ ಸ್ವಾತಂತ್ರ್ಯ, ಸರಕಾರದ ಉನ್ನತ ಆಡಳಿತ ಹುದ್ದೆಯನ್ನು ಅಲಂಕರಿಸುವ ಹಕ್ಕು ಅಥವಾ ಸ್ವಾತಂತ್ರ್ಯ, ಸರಕಾರವನ್ನು ಟೀಕಿಸುವ ಸ್ವಾತಂತ್ರ್ಯವೇ ಇವೇ ಮೊದಲಾದವುಗಳು ಆಗಿರುವಂಥದ್ದು ರಾಜಕೀಯ ಸ್ವಾತಂತ್ರ್ಯದಲ್ಲಿ ಬರ್ತದೆ. ಮತ್ತೊಮ್ಮೆ ಸ್ವಾತಂತ್ರ್ಯದ ವಿಧಗಳನ್ನು ಹೇಳ್ತಾ ಹೋಗಿ: ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, 4 ಆರ್ಥಿಕ ಸ್ವಾತಂತ್ರ್ಯ. ಆರ್ಥಿಕ ಸ್ವಾತಂತ್ರ್ಯವು ರಾಜಕೀಯ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯಕ್ಕಿಂತಲೂ ವ್ಯಕ್ತಿಗೆ ತುಂಬನೇ ಮುಖ್ಯವಾಗಿರುವಂಥದ್ದು. ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳಿದರೆ ವ್ಯಕ್ತಿಗೆ ಮೂಲಭೂತವಾದ ಅವಶ್ಯಕ ವಸ್ತುಗಳ ಭದ್ರತೆಯೇ ಆಗಿದೆ. ಅಂದರೆ ಆರ್ಥಿಕ ಸ್ವಾತಂತ್ರ್ಯವೆಂದರೆ ಮುಕ್ತ ಪೈಪೋಟಿಗೆ ಅವಕಾಶ ನೀಡುವುದೆಂದರ್ಥವಲ್ಲ. ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಿ ಎಲ್ಲರಿಗೂ ದಿನನಿತ್ಯದ ಅವಶ್ಯಕತೆಗಳನ್ನು ರಾಜ್ಯವು ಒದಗಿಸಿಕೊಡುವ ಜವಾಬ್ದಾರಿಯನ್ನು ಹೊತ್ತಿರ್ತದೆ. ಅಂದರೆ ಅವರು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಉದಾಹರಣೆಯ ಮುಖಾಂತರ ನೋಡಿದರೆ ಸಮಾಜವಾದ ಅಥವಾ ಸಮತಾವಾದಿ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಆರ್ಥಿಕ ವ್ಯವಸ್ಥೆ ಅಥವಾ ಉತ್ಪಾದನಾ ಸಾಧನಗಳ ಮೇಲೆ ರಾಜ್ಯದ ನಿಯಂತ್ರಣವನ್ನು ನಾವು ನೋಡಬಹುದಾಗಿದೆ. ಇದರ ಅರ್ಥ ಏನು? ಆರ್ಥಿಕ ಸಮಾನತೆಗಿಂತ ಆರ್ಥಿಕ ಸಮಾನತೆಯನ್ನು ಹೋಗಲಾಡಿಸುವುದೇ ಆಗಿದೆ. ಆರ್ಥಿಕ ಅಸಮಾನತೆಯನ್ನು ತೆಗೆದುಹಾಕಬೇಕಾದರೆ ಉದ್ಯೋಗದ ಹಕ್ಕು, ಕಾರ್ಮಿಕರಿಗೆ ವಿಶ್ರಾಂತಿಯ ಹಕ್ಕು, ನಿರುದ್ಯೋಗದ ಭತ್ಯೆಯ ಹಕ್ಕು, ವೃದ್ಧಾಪ್ಯ ವೇತನದ ಹಕ್ಕು, ಸಾಮಾಜಿಕ ವಿಮೆಯನ್ನು ಒದಗಿಸುವುದು
ಇವೇ ಮೊದಲಾದ ಕ್ರಮಗಳಿಂದ ಸಾಧ್ಯ ಎನ್ನುವಂಥದ್ದು. 5ನೇದು ರಾಷ್ಟ್ರೀಯ ಸ್ವಾತಂತ್ರ್ಯ. ರಾಷ್ಟ್ರೀಯ ಸ್ವಾತಂತ್ರ್ಯವೆಂದರೆ ಪ್ರತಿಯೊಂದು ರಾಜ್ಯವು ಬೇರೆ ರಾಜ್ಯಗಳ ರಾಜಕೀಯ ದಬ್ಬಾಳಿಕೆಯಿಂದ ಮುಕ್ತವಾಗಿರುವುದು ಎಂದರ್ಥ. ಒಂದು ರಾಷ್ಟ್ರವು ಆಂತರಿಕವಾಗಿ ಸ್ವತಂತ್ರವಾಗಿದ್ದರಷ್ಟೇ ಸಾಲದು, ಅಂತಾರಾಷ್ಟ್ರೀಯವಾಗಿಯೂ ಸಹ ಸರ್ವತಂತ್ರ ಸ್ವತಂತ್ರವಾಗಿರಬೇಕು. ಈ ಬಗೆಯ ಸ್ವಾತಂತ್ರ್ಯ ಪ್ರತಿಯೊಂದು ರಾಷ್ಟ್ರದ ಪ್ರಗತಿಗೆ ಸಹಾಯಕಾರಿಯಾದುದು. ಇಲ್ಲದಿದ್ದರೆ ಒಂದು ರಾಷ್ಟ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಭಾರತ ಆಗಸ್ಟ್ 15, 1947ಕ್ಕೆ ಮೊದಲು ಈ ಬಗೆಯ ಸ್ವಾತಂತ್ರ್ಯವನ್ನು ಹೊಂದಿರಲಿಲ್ಲ. ರಾಜಕೀಯ ಸ್ವಾತಂತ್ರ್ಯವನ್ನು ಹೊಂದಿದ್ದಾಗ ಮಾತ್ರವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ, ಭದ್ರತೆಯನ್ನು ಶಾಶ್ವತವಾಗಿ ಕಾಣಲಿಕ್ಕೆ ಸಾಧ್ಯ. ವ್ಯಕ್ತಿಗೆ ಹೇಗೆ ಇತರ ಸ್ವಾತಂತ್ರ್ಯಗಳು ಅಗತ್ಯವೋ ಅದೇ ರೀತಿ ರಾಜ್ಯಕ್ಕೂ ಕೂಡ ರಾಷ್ಟ್ರೀಯ ಸ್ವಾತಂತ್ರ್ಯ ಅಗತ್ಯವಾಗಿರುವಂಥದ್ದು. 6ನೇ ಸ್ವಾತಂತ್ರ್ಯ ಸಂವಿಧಾನಾತ್ಮಕ ಸ್ವಾತಂತ್ರ್ಯ. ಸಂವಿಧಾನಾತ್ಮಕ ಸ್ವಾತಂತ್ರ್ಯವು ಸಂವಿಧಾನಾತ್ಮಕ ಕಾನೂನು ರಾಜ್ಯದ ಮೂಲಭೂತವಾದ ಕಾನೂನು. ಇದು ರಾಜ್ಯ ಸರ್ಕಾರದ ಮೂಲ ತತ್ವಗಳ ಸಮೂಹವಾಗಿದೆ. ರಾಜ್ಯದಲ್ಲಿನ ಸರಕಾರ ವಿವಿಧ ಅಂಗಗಳಲ್ಲಿ ಅಧಿಕಾರದ ಹಂಚಿಕೆ ಹಾಗೂ ಕರ್ತವ್ಯವನ್ನು ಒಳಗೊಂಡಿರುವುದೇ ಸಂವಿಧಾನಾತ್ಮಕ ಕಾನೂನು. ಈ ಕಾನೂನು ಜನರ ಅಂತಿಮ ಇಚ್ಛೆಯನ್ನು ಪ್ರತಿನಿಧಿಸುತ್ತದೆ. ಈ ಸಂವಿಧಾನಾತ್ಮಕ ಕಾನೂನು ಲಿಖಿತ ರೂಪದಲ್ಲಿರಬಹುದು ಅಥವಾ ಅಲಿಖಿತ ರೂಪದಲ್ಲಿಯೂ ಕೂಡ ಇರಬಹುದು. ಐತಿಹಾಸಿಕ ವಿಕಾಸದ ಫಲವಾಗಿರಬಹುದು ಅಥವಾ ವ್ಯಕ್ತಿಯಿಂದ ಅಥವಾ ಸಂವಿಧಾನ ರಚನಾ ಸಭೆಯಿಂದ ರೂಪಿತವಾಗಿರಬಹುದು. ಈ ಕಾನೂನಿನ ಪ್ರಕಾರವೇ ಸರಕಾರ ತನ್ನ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತದೆ ಹಾಗೂ ಈ ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನುಗಳು ಕೂಡ ಬರ್ತದೆ. ಇನ್ನು 7ನೇ ಪಾಯಿಂಟಲ್ಲಿ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು. ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿ ರಾಜ್ಯದ ಶಾಸಕಾಂಗ ಅಥವಾ ಪಾರ್ಲಿಮೆಂಟಿನಿಂದ ಮಂಜೂರು ಮಾಡಿದ ಕಾನೂನುಗಳೇ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಶಾಸನ ಕಾನೂನುಗಳಾಗಿದೆ. ಇದು ವ್ಯಕ್ತಿ ಮತ್ತು ವ್ಯಕ್ತಿಗಳು ಮತ್ತು ಗುಂಪು ವ್ಯಕ್ತಿಗಳು, ರಾಜ್ಯ ಇವುಗಳ ನಡುವಿನ ಸಂಬಂಧದ ಕುರಿತಂತೆ ನಿಯಮಗಳನ್ನು ಹೊಂದಿರುವಂಥದ್ದು. ಉದಾಹರಣೆಗೆ ಇಂಡಿಯನ್ ಕ್ರಿಮಿನಲ್ ಲಾ, ಇಂಡಿಯನ್ ಸಿವಿಲ್ ಮ್ಯಾರೇಜ್ ಆ್ಯಕ್ಟ್, ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇದೆಲ್ಲ ಕೂಡ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನಲ್ಲಿ ಬರುವಂಥದ್ದು. ರಾಷ್ಟ್ರೀಯ ಸ್ವಾತಂತ್ರ್ಯ, ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು. ಇನ್ನು ಸಾಧಾರಣ ಕಾನೂನು. ಸಾಧಾರಣ ಕಾನೂನು ಅಂತ ಹೇಳಿದರೆ ಈ ಸಾಧಾರಣ ಕಾನೂನು ರೂಢಿ, ಸಂಪ್ರದಾಯ, ಪದ್ಧತಿಗಳನ್ನು ಒಳಗೊಂಡಿರುತ್ತದೆ. ಇವುಗಳು ಸಾಮಾನ್ಯವಾಗಿ ಅಲಿಖಿತ ರೂಪದಲ್ಲಿದ್ದು ಇವುಗಳನ್ನು ವಿಧಿಬದ್ಧವಾಗಿ ಅರ್ಥೈಸುವಂಥ ಯಾವುದೇ ದಾಖಲೆಗಳಾಗಲಿ ಪುಸ್ತಕಗಳಾಗಲಿ ಇರುವುದಿಲ್ಲ. ಉದಾಹರಣೆಗೆ ಇಂಗ್ಲೆಂಡ್ನ ಕಾನೂನು, ಇಲ್ಲಿ ಲಿಖಿತ ಕಾನೂನುಗಳು ಅತ್ಯಂತ ಕಡಿಮೆ, ಅಲಿಖಿತವಾದ ಕಾನೂನುಗಳ ಸಂಖ್ಯೆ ವಿಫಲವಾಗಿದೆ. ಇವನ್ನೇ ಸುಧಾರಣಾ ಕಾನೂನು ಅಂತ ಕರೆಯುವಂಥದ್ದು. ಇನ್ನು 9ನೆಯ ಸ್ವಾತಂತ್ರ್ಯ ಆದೇಶ ಅಥವಾ ವಿಧಿಗಳು. ಕಾರ್ಯಾಂಗವು ಹೊರಡಿಸುವಂತಹ ಆದೇಶ ಅಥವಾ ಆಜ್ಞೆಗಳು ಕಾನೂನಿನ ಮತ್ತೊಂದು ವಿಧಗಳು ಆಗಿದೆ. ಈ ಆದೇಶವನ್ನು ಶಾಸಕಾಂಗವು ಅಧಿವೇಶನದಲ್ಲಿಲ್ಲದ ಕಾಲದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಹೊರಡಿಸಲಾಗುತ್ತದೆ. ಇವು ಕಾರ್ಯಾಂಗ ಹೊರಡಿಸುವ ತಾತ್ಕಾಲಿಕ ಕಾನೂನುಗಳಾಗಿರುತ್ತದೆ. ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಈ ರೀತಿಯ ಆದೇಶ ಅಥವಾ ಆಜ್ಞೆಯನ್ನು ಕೌನ್ಸಿಲ್ನ ಆದೇಶ ಅಂತ ಕರೆಯಲಾಗ್ತದೆ. ಭಾರತದಲ್ಲಿ ಮಂತ್ರಿಮಂಡಲವು ಅಧ್ಯಕ್ಷನ ಹೆಸರಿನಲ್ಲಿ ಈ ಬಗೆಯ ಆದೇಶ ಅಥವಾ ಆಜ್ಞೆಯನ್ನು ಹೊರಡಿಸಲಾಗ್ತದೆ. ಇನ್ನು 10ನೆಯ ಪಾಯಿಂಟ್ಸ್ ಆಡಳಿತಾತ್ಮಕ ಕಾನೂನು. ಆಡಳಿತಾತ್ಮಕ ಕಾನೂನು ರಾಜ್ಯದ ಸೇವಾ ಸಿಬ್ಬಂದಿ ವರ್ಗದ ಅಧಿಕಾರಿಗಳು ಹಾಗೂ ಅವರ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಸಂಬಂಧಿಸುವುದಾಗಿದೆ ಹಾಗೂ ಸಾರ್ವಜನಿಕ ಅಧಿಕಾರಗಳು ಮತ್ತು ನಾಗರಿಕರ ಹಕ್ಕು ಕರ್ತವ್ಯಕ್ಕೆ ಸಂಬಂಧಿಸಿದಂತಾಗಿದೆ. ಈ ಆಡಳಿತಾತ್ಮಕ ಕಾನೂನು ಸಾಮಾನ್ಯ ನ್ಯಾಯಾಲಯದ ವ್ಯಾಪ್ತಿಗೆ ಬರದೆ ಆಡಳಿತಾತ್ಮಕ ನ್ಯಾಯಾಲಯದ ಮುಖಾಂತರ ವಾದ ವಿವಾದಗಳ ತೀರ್ಮಾನ ಆಗ್ತದೆ. ಈ ನ್ಯಾಯಾಲಯಗಳ ಅಧ್ಯಕ್ಷತೆಯನ್ನು ಆಡಳಿತಾಧಿಕಾರಿ ಅಥವಾ ಕಾರ್ಯಾಂಗದ ಅಧಿಕಾರಿ ವಹಿಸುತ್ತಾನೆ. ಇದು ರಾಜ್ಯದ ಸಿವಿಲ್ ಸಿಬ್ಬಂದಿ ವರ್ಗದ ನಡುವಿನ ವಾದ ವಿವಾದವನ್ನು ಸಾಮಾನ್ಯ ನ್ಯಾಯಾಲಯದ ಮಾದರಿಯಲ್ಲಿ ಹಾಗೂ ನಿಯಮಾನುಸಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂತಹ ಆಡಳಿತಾತ್ಮಕ ಕಾನೂನು ಮತ್ತು ನ್ಯಾಯಾಲಯವನ್ನು ಎಲ್ಲ ವಿಶ್ವದಲ್ಲಿಯೂ ಕೂಡ ನೋಡಬಹುದಾಗಿದೆ. ಇವು ಆಡಳಿತಾತ್ಮಕ ಕಾನೂನು. ಇವಿಷ್ಟು ನಮ್ಮ ಸ್ವಾತಂತ್ರ್ಯದ ಬಗೆಗಳು ಅಥವಾ ವಿಧಗಳಲ್ಲಿ ಬರುವಂಥದ್ದು.
ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳುವ, ನೀವು ಜೊತೆಯಾಗಿ ನನ್ನ ಜೊತೆಗೆ ಪಾಯಿಂಟ್ಸನ್ನು ಕೂಡ ಹೇಳಬೇಕು. ನೈಸರ್ಗಿಕ ಸ್ವಾತಂತ್ರ್ಯ ಏನು? ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ಸಂವಿಧಾನಾತ್ಮಕ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು, ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು, ಸಾಧಾರಣ ಕಾನೂನು, ಸಾಧಾರಣ ಕಾನೂನು, ಆದೇಶ ಅಥವಾ ವಿಧಿಗಳು, ಆದೇಶ ಅಥವಾ ವಿಧಿಗಳು, ಆಡಳಿತಾತ್ಮಕ ಕಾನೂನು, ಆಡಳಿತಾತ್ಮಕ ಕಾನೂನು. ಇನ್ನು ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸವನ್ನು ತಿಳಿಸಿ ಅಂತ 5 ಅಂಕಕ್ಕೆ ಕೇಳಿದ್ದಾರೆ. ಕಾನೂನು ಮತ್ತು ಸ್ವಾತಂತ್ರ್ಯ ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ವ್ಯಕ್ತಿಯು ತನ್ನ ಇಚ್ಛೆಯನ್ನು ನಿರ್ಭಯವಾಗಿ ವ್ಯಕ್ತಪಡಿಸಲು ಸ್ವಾತಂತ್ರ್ಯ ಅಗತ್ಯ. ಈಗ ಸ್ವಾತಂತ್ರ್ಯ ಯಾಕೆ ಬೇಕು? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ವ್ಯಕ್ತಿಯು ತನ್ನ ಇಚ್ಛೆಯನ್ನು ನಿರ್ಭಯವಾಗಿ ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯ ಅಗತ್ಯ. ವ್ಯಕ್ತಿಗೆ ಮುಕ್ತ ಅವಕಾಶವನ್ನು ನೀಡಿದಾಗ ಮಾತ್ರ ವ್ಯಕ್ತಿ ತನ್ನ ವ್ಯಕ್ತಿತ್ವದ ವಿಕಾಸ ಮಾಡಲಿಕ್ಕೆ, ವ್ಯಕ್ತಿ ತನಗೆ ಅಗತ್ಯವೆನಿಸಿದ ಉದ್ಯೋಗವನ್ನು ಅನುಸರಿಸಲಿಕ್ಕೆ, ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಆದ್ದರಿಂದ ವ್ಯಕ್ತಿಗೆ ಸ್ವಾತಂತ್ರ್ಯ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಲಿಬರ್ಟಿ ಎಂದರೆ ವ್ಯಕ್ತಿ ತನಗೆ ಇಷ್ಟ ಬಂದ ಜೀವನ ಕ್ರಮವನ್ನು ಅನುಸರಿಸಲು, ತನ್ನ ಇಚ್ಛೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಇರುವಂಥ ಅವಕಾಶವೇ ಆಗಿದೆ. ಅಂದರೆ ಸ್ವಾತಂತ್ರ್ಯವೆಂದರೆ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಮೊದಲಾದ ಕ್ಷೇತ್ರಗಳ ವ್ಯಕ್ತಿಗೆ ಇರುವ ಸ್ವಾತಂತ್ರ್ಯವೇ ಆಗಿರುವಂಥದ್ದು. ಮತ್ತೊಂದು ಕಡೆ ಕಾನೂನು, ಪರಮಾಧಿಕಾರ, ಸರಕಾರ, ರಾಜ್ಯ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ನಿರ್ಬಂಧವನ್ನು ಹೇರ್ತದೆ. ಈ ನಿರ್ಬಂಧದ ಹಿಂದೆ ದೈಹಿಕ ಶಿಕ್ಷೆ ಅಥವಾ ಪರಮಾಧಿಕಾರದ ದಂಡ ಶಿಕ್ಷೆಯಾಗಿರುತ್ತದೆ. ಯಾವಾಗ ವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಅನುಭವಿಸಲು ಅಸಾಧ್ಯವೋ ಆಗ ವ್ಯಕ್ತಿ ಏನು ಮಾಡ್ತಾನೆ? ತನ್ನ ವ್ಯಕ್ತಿತ್ವವನ್ನು ವಿಕಾಸ ಹೊಂದಲು ಸಾಧ್ಯವಿಲ್ಲ. ಇದರಿಂದಾಗಿ ಕಾನೂನು ಮತ್ತು ಸ್ವಾತಂತ್ರ್ಯದ ನಡುವೆ ಕ್ಲಿಷ್ಟವಾದ ಸಮಸ್ಯೆ, ವಾದ ವಿವಾದಗಳಿಗೆ ಕಾರಣವಾಗ್ತದೆ. ಈ ಸಮಸ್ಯೆ ಅತ್ಯಂತ ಜಟಿಲವಾದುದಾಗಿದೆ. ಕಾನೂನು ಮತ್ತು ಸ್ವಾತಂತ್ರ್ಯದ ಬಗ್ಗೆ ರಾಜ್ಯಶಾಸ್ತ್ರದ ವಿವಿಧ ಪಂಥದ ಚಿಂತಕರು ವ್ಯಕ್ತಪಡಿಸಿರುವ ಅಭಿಪ್ರಾಯವನ್ನು ಇಲ್ಲಿ ತಿಳ್ಕೊಳ್ಬೋದು. ವ್ಯಕ್ತಿವಾದಿಗಳೇನು ಹೇಳ್ತಾರೆ, ಆದರ್ಶವಾದಿಗಳೇನು ಹೇಳ್ತಾರೆ? ವ್ಯಕ್ತಿವಾದಿಗಳ ಪ್ರಕಾರ ಕಾನೂನು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ, ತನ್ನ ಅಭಿವೃದ್ಧಿಗೆ ಅಡ್ಡಿ ಮಾಡ್ತದೆ ಅಂತ ಹೇಳುವಂಥದ್ದು. ಯಾವುದು? ಕಾನೂನು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡುವಂಥದ್ದು. ಅಂದರೆ ಕಾನೂನು ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಂದು ವ್ಯಕ್ತಿವಾದಿಗಳು ಟೀಕಿಸ್ತಾ ಇದ್ದಾರೆ. ಇದರಲ್ಲಿ ವಿಲಿಯಂ ಗಾಡ್ವಿನ್, ಗಾಂಧೀಜಿ, ಟಾಲ್ಸ್ಟಾಯ್ ಮೊದಲಾದವರು ಪ್ರಮುಖರಾಗಿದ್ದಾರೆ. ಇವರು ರಾಜ್ಯವು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಯಾವುದೇ ರೀತಿಯ ನಿರ್ಬಂಧ ವಿಧಿಸುವ ಹಕ್ಕಿಲ್ಲವೆಂದಿದ್ದಾರೆ. ಇದರ ಅರ್ಥ ಮದ್ಯಪಾನಿ ನಾಗರಿಕನನ್ನು ನಿರ್ಬಂಧಿಸುವ ಪೊಲೀಸ್ನ ಕರ್ತವ್ಯ ತಪ್ಪು ಎನ್ನುವಂಥದ್ದು. ಅದರಂತೆಯೇ ವ್ಯಕ್ತಿಯು ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಬೇರೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಕಾನೂನುಗಳು ಹೆಚ್ಚಾದಂತೆ ವ್ಯಕ್ತಿ ಸ್ವಾತಂತ್ರ್ಯ ಕಡಿಮೆಯಾಗುತ್ತದೆ ಎಂದು ಹೇಳಿದ್ದಾರೆ. ಆದರ್ಶವಾದಿಗಳೇನು ಹೇಳ್ತಾರೆ? ಮತ್ತೊಂದು ಕಡೆ ಆದರ್ಶವಾದಿಗಳಾದ ಜೆರಮಿನ್ ಟಾಮ್, TH ಗ್ರೀನ್ ಮೊದಲಾದವರು ಅತಿ ಹೆಚ್ಚಿನ ಸುಖವನ್ನು ತರುವಂತಹ ಕಾನೂನಿನ ಅಗತ್ಯವನ್ನು ಹೇಳಿದ್ದಾರೆ. ರಾಜಕತಾವಾದಿಗಳು ಮತ್ತು ಸಿಂಡಿಕಾಲಿಸಂ ಇವರು ಕೂಡ ಕಾನೂನು ವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತದೆ ಎಂದು ವಾದಿಸುತ್ತಾರೆ. ಇವರು ವ್ಯಕ್ತಿಯನ್ನು ಮುಕ್ತವಾಗಿ ಬಿಡುವಂತೆ ಕರೆ ನೀಡಿದ್ದಾರೆ. ಆಧುನಿಕ ರಾಜಕೀಯ ಚಿಂತಕರಾದಂತಹ H.J. ಲಾಸ್ಕಿ, ಮೆಕೆವರ್ ಮೊದಲಾದವರು ಸಹ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಕಾನೂನು ಮತ್ತು ಸ್ವಾತಂತ್ರ್ಯದ ನಡುವೆ ಉತ್ತಮವಾದ ಸಂಬಂಧವನ್ನು ಹೊಂದಿರುವುದು ಇದರಿಂದ ಅರಿವಾಗ್ತದೆ. ವಾಸ್ತವವಾಗಿ ಸ್ವಾತಂತ್ರ್ಯಕ್ಕೆ ಕಾನೂನುಗಳ ನಿರ್ಬಂಧವಿಲ್ಲದಿದ್ದರೆ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ
ಅನಿರ್ಬಂಧಿತ ಸ್ವಾತಂತ್ರ್ಯವನ್ನು ನಿರ್ಭಯವಾಗಿ ಅನುಭವಿಸಲು ಮತ್ತು ತನ್ನ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ. ಕಾನೂನಿನ ಉದ್ದೇಶವು ಕೂಡ ವ್ಯಕ್ತಿಯು ಸ್ವಾತಂತ್ರ್ಯವನ್ನು ರಕ್ಷಿಸಿ ವ್ಯಕ್ತಿಗೆ ಸ್ವೇಚ್ಛವಾದ ಸ್ವಾತಂತ್ರ್ಯವಿದ್ದರೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಕಾನೂನು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧವನ್ನು ವಿಧಿಸುವುದು ಅತ್ಯಗತ್ಯವಾದುದು. ರಾಜ್ಯ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಮಾಜ ಹಿತದೃಷ್ಟಿಯಿಂದ ಕಾನೂನುಗಳ ಮೂಲಕ ನಿಯಂತ್ರಿಸುತ್ತದೆ. ರಾಜ್ಯದ ಕಾನೂನುಗಳ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂರಕ್ಷಣೆಯನ್ನು ಕೂಡ ಒದಗಿಸುತ್ತದೆ. ಆದ್ದರಿಂದ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸಬೇಕಾದರೆ ಕಾನೂನಿನ ನಿಬಂಧನೆಗಳು ಅಗತ್ಯವಾದುದು. ಪ್ರೊಫೆಸರ್ ವಿಲ್ಲೋಬಿ ಕಾನೂನಿನ ನಿರ್ಬಂಧಗಳಿಗ ಇದ್ದಾಗ ಮಾತ್ರವೇ ವ್ಯಕ್ತಿ ಸ್ವಾತಂತ್ರ್ಯ ರಕ್ಷಿಸಲ್ಪಡುತ್ತದೆ ಎಂದಿದ್ದಾರೆ. ಕಾನೂನು ಮಾತ್ರವೇ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ ಒದಗಿಸುವ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಇದರಿಂದ ವ್ಯಕ್ತಿಯ ವಿಕಾಸ, ಸಮಾಜದ ಅಭಿವೃದ್ಧಿ, ರಾಜ್ಯದ ಪ್ರಗತಿಯನ್ನು ಕಾಣಲು ಸಾಧ್ಯವಾಗ್ತದೆ. ಸ್ವಾತಂತ್ರ್ಯಕ್ಕೆ ಕಾನೂನಿನ ನಿಯಂತ್ರಣವೇ ಇಲ್ಲದಿದ್ದರೆ ಅರಾಜಕತೆಗೆ ದಾರಿ ಮಾಡಿಕೊಡ್ತದೆ ಎನ್ನುವಂಥದ್ದು. ಕಾನೂನುಗಳು ರಾಜ್ಯದ ಹಾಗೂ ಸಮಾಜದಲ್ಲಿನ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಬಯಸುವಂತಹ ಉದ್ದೇಶವನ್ನು ಹೊಂದಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಸ್ವಾತಂತ್ರ್ಯವು ವ್ಯಕ್ತಿಯ ಹಿತವನ್ನು, ವ್ಯಕ್ತಿಗೆ ಮುಕ್ತ ಅವಕಾಶವನ್ನು ನೀಡುವ ಉದ್ದೇಶವನ್ನು ಕೂಡ ಹೊಂದಿರುತ್ತದೆ. ಕಾನೂನು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ನಿರ್ಬಂಧವನ್ನು ವಿಧಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಮಾಡುತ್ತದೆ ಎಂಬುದು ಸಕಾರಾತ್ಮಕ ಸ್ವಾತಂತ್ರ್ಯವಾದಿಗಳ ವಾದವಾಗಿದೆ. ಆದರೆ ನಕಾರಾತ್ಮಕ ಸ್ವಾತಂತ್ರ್ಯವಾದಿಗಳು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ವಿಧಿಸುವುದು ಅನಿವಾರ್ಯವೆಂದಿದ್ದಾರೆ. ಇನ್ನು ಇದನ್ನು ಪ್ರತ್ಯೇಕವಾಗಿ ನಾವು ನೋಡುವುದಾದರೆ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸಗಳನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. 1ನೇ ಪಾಯಿಂಟ್, ರಾಜಕೀಯ ಪರಮಾಧಿಕಾರದಿಂದಲೇ ಕಾನೂನು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ರಾಜಕೀಯ ಪರಮಾಧಿಕಾರದಿಂದಲೇ ಉಗಮ ಆಗಿದೆ. ಬಹಳ ಹಿಂದಿನ ಕಾಲದಿಂದಲೂ ಕೂಡ ಅದು ಅಸ್ತಿತ್ವಕ್ಕೆ ಬಂದಿದೆ. ಎರಡೂ ಕೂಡ ರೂಢಿಯನ್ನು ಹೊಂದಿದೆ. 3 ಸಾಂಪ್ರದಾಯ, 4 ಪದ್ಧತಿ, 5 ನೈತಿಕ ಮೌಲ್ಯಗಳು, 6 ಧರ್ಮ ಮಾನವೀಯ ಮೌಲ್ಯಗಳು, 8 ವ್ಯಕ್ತಿಯ ಅಭಿವೃದ್ಧಿಗೆ ಸಹಾಯ, ಸಮಾಜದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ವ್ಯಕ್ತಿಯ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ಕಾನೂನು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ಅತ್ಯವಶ್ಯಕವಾಗಿದೆ. ವ್ಯಕ್ತಿಯ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಕಾನೂನು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ತುಂಬನೇ ಅವಶ್ಯಕವಾಗಿದೆ. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮೊದಲಾದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಲು ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುವಂತಹ ಜವಾಬ್ದಾರಿ ರಾಜ್ಯಕ್ಕೆ ಸೇರಿದ್ದು ಆಗಿದೆ. ರಾಜ್ಯದ ಈ ವಿಶಿಷ್ಟ ಬಗೆಯ ವಾತಾವರಣವನ್ನೇ ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ. ಇದು ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸದಲ್ಲಿ ನಾವು ಬರಿಬೇಕಾಗಿರುವಂಥದ್ದು. ಇನ್ನು ನಾವು ಓದಬೇಕಾಗಿರುವಂಥದ್ದು ಮುಖ್ಯವಾದ ಪ್ರಶ್ನೆ ಯಾವುದಿದೆ ಅಂತ ನೋಡ್ತಾ ಹೋಗುವ. ಸ್ವಾತಂತ್ರ್ಯದ ರಕ್ಷಣೋಪಾಯಗಳ ವಿಧಗಳೇನು? ಸ್ವಾತಂತ್ರ್ಯ ರಕ್ಷಣೆ ಮಾಡುವಂಥದ್ದು ಯಾವುದೆಲ್ಲ? 1, ಎಚ್ಚರಿಕೆಯಿಂದ ಅವುಗಳನ್ನು ರಕ್ಷಣೆ ಮಾಡಬೇಕು. ಹಕ್ಕುಗಳನ್ನು, ಸ್ವಾತಂತ್ರ್ಯ ಹಾಗೂ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸ್ವಾತಂತ್ರ್ಯ ರಕ್ಷಣೆ ಮಾಡುವಂಥದ್ದು, ಹಕ್ಕುಗಳ ರಕ್ಷಣೆ ಮಾಡುವುದಕ್ಕೆ ಎರಡು ಕೂಡ ನಾವು ಒಂದೇ ರೀತಿಯ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಪಾಯಿಂಟ್ಸ್ಗಳನ್ನಷ್ಟೇ ನಾನು ಹೇಳ್ತಾ ಹೋಗ್ತಾನೆ. ಕಾನೂನು, ಪ್ರಜಾಪ್ರಭುತ್ವ, ಅಧಿಕಾರದ ವಿಭಜನೆ, ಮೂಲಭೂತ ಹಕ್ಕುಗಳ ಪಟ್ಟಿ, ಸ್ವತಂತ್ರ ನ್ಯಾಯಾಂಗ, ಸಾರ್ವಜನಿಕ ಅಭಿಪ್ರಾಯ, ಪ್ರಬಲ ವಿರೋಧ ಪಕ್ಷ ಮತ್ತು ಪತ್ರಿಕಾ ಸ್ವಾತಂತ್ರ್ಯ. ಸಾರ್ವಜನಿಕ ಅಭಿಪ್ರಾಯ, ಪ್ರಬಲ ವಿರೋಧ ಪಕ್ಷ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಜನರಲ್ಲಿನ ಸದಾ ಎಚ್ಚರಿಕೆ ಅದರ ರಕ್ಷಣೆಯಲ್ಲಿ ನಾವು ಬರಿಬೇಕಾಗ್ತದೆ. ಇನ್ನು ಸಮಾನತೆಯ ಬಗೆಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳು ಪಾಯಿಂಟ್ಸ್ ಅನ್ನು ನಾನು ಇಲ್ಲೇ ಹೇಳ್ತಾ ಹೋಗ್ತಾನೆ. 5 ಪಾಯಿಂಟ್ಸ್ಗಳಿದೆ. ನಾಗರಿಕ ಸಮಾನತೆ,
ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಸಮಾನತೆಯ ಬಗೆಗಳು 5 ಸಮಾನತೆಯ ಬಗೆಗಳಿದೆ. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗುವ. ನಾಗರಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಈ 5 ಪಾಯಿಂಟ್ಸ್ಗಳು ಸಮಾನತೆಯ ಬಗೆಗಳು ಅಥವಾ ವಿಧಗಳಲ್ಲಿ ಬರ್ತದೆ. ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಳುವ. ಸಮಾನತೆ ಎಂಬ ಪದವನ್ನು ಮೂಲವನ್ನು ಪ್ರಾಚೀನ ಗ್ರೀಕ್ ಹಾಗೂ ರೋಮ್ನ ರಾಜಕೀಯ ಚಿಂತನೆಯಲ್ಲಿಯೇ ಗುರುತಿಸಬಹುದು. ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿದ್ದು 17ನೇ ಶತಮಾನದ ನಂತರವೇ ಆಗಿದೆ. ಎಲ್ಲರೂ ಸಮನಾಗಿ ಹುಟ್ಟಿರುವುದರಿಂದ ಅದೇ ರೀತಿ ಜೀವಿಸಬೇಕೆಂದು ಪ್ರಕೃತಿಯ ಬಯಕೆಯೇ ಆಗಿದೆ ಎಂದು ಫ್ರಾನ್ಸ್ನ ರಾಷ್ಟ್ರೀಯ ಸಭೆಯು ಹೊರಡಿಸಿದ ಘೋಷಣೆಯಲ್ಲಿ ಹೇಳಲಾಗಿದೆ. ಇದೇ ರೀತಿಯ ಅಭಿಪ್ರಾಯವನ್ನು ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆಯಲ್ಲಿ ಮಾನವರು ಸಮಾನತೆ ಮತ್ತು ಸ್ವಾತಂತ್ರ್ಯಗಳನ್ನು ಜನ್ಮಸಿದ್ಧವಾಗಿ ಪಡೆದಿದ್ದಾರೆ ಎಂದು ಘೋಷಿಸಿದೆ. ಸಮಾನತೆಯ ವ್ಯಾಖ್ಯೆಯಲ್ಲಿ ನೋಡಿದರೆ, ಸಮಾನತೆ ಎಂದರೆ ವ್ಯಕ್ತಿ, ಅಧಿಕಾರ, ಹಕ್ಕು, ಸ್ವಾತಂತ್ರ್ಯ. ವ್ಯಕ್ತಿ, ಅಧಿಕಾರ, ಹಕ್ಕು, ಸ್ವಾತಂತ್ರ್ಯ, ಅವಕಾಶ, ಕಾನೂನು ಇವೇ ಮೊದಲಾದವುಗಳಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಸಮನಾಗಿರುವುದು ಸಮಾನತೆ ಎಂದು ಹೇಳಲಾಗುತ್ತದೆ. ಇದು ಸಮಾನತೆಯ ವ್ಯಾಖ್ಯೆಯಲ್ಲಿ ಬರ್ತದೆ. ಈಗ ಸಮಾನತೆಯ ವಿಧಗಳನ್ನು ತಿಳ್ಕೊಳ್ಳುವ. 15 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸಮಾನತೆಯ ಬಗೆಗಳು. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ನಾಗರಿಕ ಸಮಾನತೆ ಅಂದರೆ ಏನು? ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕಾನೂನಿಗೆ ಬದ್ಧವಾಗಿ ವಿವಿಧ ಬಗೆಯ ಹಕ್ಕು ಹಾಗೂ ಸ್ವಾತಂತ್ರ್ಯವನ್ನು ಅನುಭವಿಸಲು ಅವಕಾಶವಿರುವ ಸಮಾನತೆಯನ್ನು ನಾಗರಿಕ ಸಮಾನತೆ ಎಂದು ಕರೆಯುತ್ತಾರೆ. ಇದು ಸಂಪತ್ತು, ಧರ್ಮ, ಜಾತಿ, ವರ್ಣ ಇವೇ ಮೊದಲಾದ ಆಧಾರಗಳ ಮೇಲೆ ಪಕ್ಷಪಾತ ಮಾಡದೆ ರಾಜ್ಯದ ಎಲ್ಲ ನಾಗರಿಕರು ಸಮಾನ ದೃಷ್ಟಿಯ ಆಧಾರದ ಮೇಲೆ ಕಾಣುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತದೆ ಹಾಗೂ ಸಮಾನ ರಕ್ಷಣೆಯನ್ನು ಕೂಡ ನೀಡುತ್ತದೆ. ಇದು ವ್ಯಕ್ತಿಯ ನಡುವೆ ತಾರತಮ್ಯವನ್ನು ಮಾಡದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಒಳಗೊಂಡಿದೆ. ಈ ಬಗೆಯ ನಾಗರಿಕ ಸಮಾನತೆಯನ್ನು ಪ್ರಜಾಪ್ರಭುತ್ವ ಪದ್ಧತಿಯ ಸರಕಾರವನ್ನು ಹೊಂದಿರುವ ರಾಜ್ಯಗಳಲ್ಲಿ ಅಂಗೀಕರಿಸಲಾಗಿದೆ. ಇದನ್ನು ಕಾನೂನಿನ ಸಮಾನತೆ ಎಂದು ಕರೆಯಲಾಗುತ್ತದೆ. ಇಂಗ್ಲೆಂಡ್ನಲ್ಲಿ ಈ ಬಗೆಯ ಸಮಾನತೆಯನ್ನು ರೂಲ್ ಆಫ್ ಲಾ ಎಂದು ಕರೆಯಲಾಗುತ್ತದೆ. ಇದು ನಾಗರಿಕ ಸಮಾನತೆ. ಇನ್ನು ರಾಜಕೀಯ ಸಮಾನತೆ. ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಮಾನವಾದ ರಾಜಕೀಯ ಹಕ್ಕು, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಸವಲತ್ತುಗಳನ್ನು ಹೊಂದಿರುವುದು ಎಂದರ್ಥ. ಈ ಬಗೆಯ ರಾಜಕೀಯ ಹಕ್ಕು, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಸವಲತ್ತುಗಳನ್ನು ವಯಸ್ಕ ಮತದಾನದ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಅರ್ಹತೆ ಇದ್ದರೆ ಸರಕಾರಿ ಹಾಗೂ ಸಾರ್ವಜನಿಕ ಹುದ್ದೆಗಳನ್ನು ಪಡೆಯುವ ಹಕ್ಕಿನ ಮುಖಾಂತರ ವ್ಯಕ್ತಿ ಪಡೆಯುತ್ತಾನೆ. ಇಂತಹ ಬಗೆಯ ಸಮಾನತೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಕಾಣಬಹುದು. ವಾಕ್, ಸಭೆ ಸೇರುವ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ, ಪತ್ರಿಕಾ ಸ್ವಾತಂತ್ರ್ಯ ಇದೆಲ್ಲ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ನಾವು ಕಾಣಬಹುದು. ಅದುವೇ ರಾಜಕೀಯ ಸಮಾನತೆ. 1 ನಾಗರಿಕ ಸಮಾನತೆ, 2 ರಾಜಕೀಯ ಸಮಾನತೆ, 3 ಸಾಮಾಜಿಕ ಸಮಾನತೆ. ಸಾಮಾಜಿಕ ಸಮಾನತೆಯು ಸಾಮಾಜಿಕ ಸಮಾನತೆ ಎಂದರೆ ಸಮಾಜದಲ್ಲಿನ ಎಲ್ಲ ನಾಗರಿಕರು ಸಮಾನರು ಎಂದರ್ಥ. ಜಾತಿ, ಧರ್ಮ, ವರ್ಣ, ವರ್ಗ, ಜನ್ಮಸ್ಥಳ, ಲಿಂಗ, ಸ್ಥಾನ ಇವೇ ಮೊದಲಾದವುಗಳ ಆಧಾರದ ಮೇಲೆ ಸಮಾಜದಲ್ಲಿ ಪಕ್ಷಪಾತ ಅಥವಾ ಭೇದವನ್ನು ಮಾಡುವಂತಿಲ್ಲ. ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಅಂತಸ್ತು, ಸಮಾನ ಅಧಿಕಾರವನ್ನು ನೀಡುವುದೇ ಸಾಮಾಜಿಕ ಸಮಾನತೆಯ ಉದ್ದೇಶವಾಗಿದೆ. ಪ್ರತಿಯೊಬ್ಬರೂ ಜನ್ಮತಃ ಸಮಾನರು. ಆದರೆ ಜನರ ನಡುವೆ ಜಾತಿ, ಧರ್ಮ, ವರ್ಣ, ವರ್ಗ, ಜನ್ಮಸ್ಥಳ ಇವೇ ಮೊದಲಾದ ಆಧಾರದ ಮೇಲೆ
ಪಕ್ಷಪಾತ ಮಾಡುವುದು ಸಾಮಾಜಿಕ ಕಲ್ಯಾಣ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದರಿಂದ ಸಮಾಜ ಹಾಗೂ ರಾಜ್ಯದ ಪ್ರಗತಿಗೆ ಧಕ್ಕೆ ಉಂಟಾಗುತ್ತದೆ. ಆದರೆ ಕಾನೂನಿನ ಮೂಲಕವೇ ಸಮಾಜ ಸಮಾನತೆಯನ್ನು ತರಬಹುದು ಎಂಬ ಮಾತು ಅರ್ಥಹೀನವಾದುದು. ಉದಾಹರಣೆಯಲ್ಲಿ ಭಾರತದಲ್ಲಿ ಜಾತಿ ಪದ್ಧತಿಯಲ್ಲಿ ಒಂದಾದ ಅಸ್ಪೃಶ್ಯತೆಯ ಆಚರಣೆ ಕಾನೂನುಬದ್ಧವಾಗಿ ನಿಷೇಧಿಸಲ್ಪಟ್ಟಿದೆ. ಆದರೆ ಅಸ್ಪೃಶ್ಯತೆಯ ಆಚರಣೆ ಇನ್ನೂ ಜೀವಂತವಾಗಿರುವುದನ್ನು ನಾವು ನೋಡಬಹುದು. ಆದ್ದರಿಂದ ಸಾಮಾಜಿಕ ಸಮಾನತೆಯನ್ನು ಕೇವಲ ಕಾನೂನಿನ ಮುಖಾಂತರ ಸಾಧನೆ ಮಾಡಬಹುದೇ ವಿನಃ ವಾಸ್ತವ ರೂಪದಲ್ಲಿ ಅಸಾಧ್ಯವೆನ್ನಬಹುದಾಗಿದೆ. ಇನ್ನು 4ನೇದು ಆರ್ಥಿಕ ಸಮಾನತೆ. ಆರ್ಥಿಕ ಸಮಾನತಾ ರಹಿತವಾದ ರಾಜಕೀಯ ಸಮಾನತೆ ಅರ್ಥಹೀನವಾದುದು. ಆರ್ಥಿಕ ಸಮಾನತೆ ಅಂದರೆ ಅಪಾಯದಲ್ಲಿ ಸಂಪೂರ್ಣ ಸಮಾನತೆಯನ್ನು ಸಾಧಿಸುವುದೆಂದರ್ಥವಲ್ಲ. ಆರ್ಥಿಕ ಸಮಾನತೆ ಅಂದರೆ ಸಂಪತ್ತು ಕೆಲವೇ ಮಂದಿಯಲ್ಲಿ ಶೇಖರಣೆಯಾಗುವುದು ತಪ್ಪಿಸುವುದು ಹಾಗೂ ಜನರಿಗೆ ಮೂಲಭೂತ ಅವಶ್ಯಕಗಳಾದಂತಹ ಆಹಾರ, ಬಟ್ಟೆ, ವಸತಿ ಮೊದಲಾದ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಿಕೊಡುವಂಥದ್ದೇ ಇದರ ಉದ್ದೇಶ. ಇನ್ನು ಪ್ರೊಫೆಸರ್ HC ಲಾಸ್ಕಿ ಅವರ ಪ್ರಕಾರ, ನನ್ನ ನೆರೆಹೊರೆಯವರು ಹಸಿದ ಹೊಟ್ಟೆಯಲ್ಲಿರುವಾಗ ನನಗೆ ಊಟ ಮಾಡಲು ಹಕ್ಕಿಲ್ಲದಿರುವುದೇ ಸಮಾನತೆ ಎಂದಿದ್ದಾರೆ. ಅಂದರೆ ಎಲ್ಲರಿಗೂ ತಮ್ಮ ಮೂಲಭೂತವಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆರ್ಥಿಕ ಸಮಾನತೆ ಇರಬೇಕೆಂದು ಆಗಿರುವಂಥದ್ದು. ಆರ್ಥಿಕ ಸಮಾನತೆ ಇರುವ ರಾಜ್ಯದಲ್ಲಿ ರಾಜಕೀಯ, ನಾಗರಿಕ, ಸಾಮಾಜಿಕ ಸಮಾನತೆಗಳು ತನ್ನಿಂದ ತಾನೇ ಸ್ವಾಭಾವಿಕವಾಗಿ ಬರ್ತದೆ. ಅದರಿಂದ ಎಲ್ಲ ಸಮಾನತೆಗಳಿಗಿಂತ ಆರ್ಥಿಕ ಸಮಾನತೆ ಬಹಳ ಮುಖ್ಯವಾದುದು. ಇನ್ನು 5ನೇದು ನೈಸರ್ಗಿಕ ಸಮಾನತೆ. ಮಾನವ ಸ್ವಾಭಾವಿಕವಾಗಿ ಸ್ವತಂತ್ರ, ಸಮಾನವಾದ ಭೌತಿಕ ಶಕ್ತಿಯನ್ನು ಜನ್ಮಸಿದ್ಧವಾಗಿ ಏರ್ಪಡಿದ್ದಾನೆ ಎಂಬುದೇ ನೈಸರ್ಗಿಕ ಅಥವಾ ಪ್ರಾಕೃತಿಕ ಸಮಾನತೆಯ ಅರ್ಥ. ಸಮಾನತೆ ಎಂಬುದು ನೈಸರ್ಗಿಕ ನಿಯಮವಾಗಿದ್ದು, ಅಸಮಾನತೆ ಎಂಬುದು ಮಾನವರ ಸೃಷ್ಟಿಯಾಗಿದೆ. ಅಸಮಾನತೆಯನ್ನು ನಿರ್ಮೂಲನ ಮಾಡಲು ರಾಜ್ಯ ಶ್ರಮಿಸಬೇಕೆಂದು ಕೆಲವರ ವಾದವಾಗಿದೆ. ಇವರ ಪ್ರಕಾರ ಮಾನವನಿಂದಲೇ ಸೃಷ್ಟಿಸಲ್ಪಟ್ಟಂತಹ ಕೃತಕವಾದ ಅಸಮಾನತೆಗಳನ್ನು ತೊಡೆದುಹಾಕಿ ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ದೊರಕುವಂತೆ ಮಾಡುವುದೇ ನೈಸರ್ಗಿಕ ಸಮಾನತೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜವು ನೈಸರ್ಗಿಕ ದತ್ತವಾದ ಅಸಮಾನತೆಯನ್ನು ಸಹಿಸುವುದಾದರೆ ಮಾನವ ನಿರ್ಮಿತವಾದ ಅಸಮಾನತೆಯನ್ನು ಸಮಾಜವು ಎಂದೂ ಸಹಿಸುವುದಿಲ್ಲ ಎಂಬುದೇ ನೈಸರ್ಗಿಕ ಸಮಾನತೆಯ ಮುಖ್ಯ ವಾದವಾಗಿದೆ. ಇವಿಷ್ಟು ನಮ್ಮ ಸಮಾನತೆಯ ಬಗೆಗಳು ಅಥವಾ ವಿಧಗಳಲ್ಲಿ ಬರುವಂಥದ್ದು. ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗುವ. ಸಮಾನತೆಯ ಬಗೆಗಳು ಅಥವಾ ವಿಧಗಳು ಬಂದಾಗ ನಾಗರಿಕ ಸಮಾನತೆ ಯಾವುದು? ಜೊತೆಯಾಗಿ ಹೇಳಿ. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ರಾಜಕೀಯವಾದ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಆರ್ಥಿಕವಾದ ಸಮಾನತೆ, ನೈಸರ್ಗಿಕ ಸಮಾನತೆ. ಸಮಾನತೆಯ ಬಗೆಗಳು ಅಥವಾ ವಿಧಗಳು: ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಇನ್ನು ಬರುವಂತಹ ಒಂದು ಘಟಕ 18 ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಇದೆ. ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಪ್ರಶ್ನೆಗಳು ಬರ್ತದೆ. ತುಂಬಾ ಮುಖ್ಯವಾಗಿರುವಂತಹ ಒಂದು ಪಾಠ ಅಂತಾನೆ ಹೇಳ್ಬೋದು. ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥವನ್ನು ತಿಳ್ಕೊಳ್ಳುವ. ಏನು ಅಂತಾರಾಷ್ಟ್ರೀಯ ಕಾನೂನು ಅಂದರೆ? ಅಂತಾರಾಷ್ಟ್ರೀಯವಾಗಿ ರಾಷ್ಟ್ರಗಳ ನಡುವಿನ ಸಂಬಂಧ ಇದೆಯಲ್ಲ, ರಾಷ್ಟ್ರಗಳ ನಡುವಿನ ಸಂಬಂಧ, ರಾಷ್ಟ್ರಗಳ ನಡುವಿನ ಕುರಿತು ನೀತಿ ನಿಯಮಗಳ ಸಂಕಲನವೇ ಅಂತಾರಾಷ್ಟ್ರೀಯ ಕಾನೂನು. ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ, ಸ್ವರೂಪದ ಬಗ್ಗೆ ವಿವಿಧ ಲೇಖಕರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನಾವು ಒಂದು ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ. ಜೋಸೆಫ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ವಿಶ್ವದ ರಾಷ್ಟ್ರಗಳ ಪರಸ್ಪರ ಸಂಬಂಧಗಳಿಗೆ ಅನ್ವಯಿಸುವ ಕಾನೂನೇ ಅಂತಾರಾಷ್ಟ್ರೀಯ ಕಾನೂನು. ವಿಶ್ವದ ರಾಷ್ಟ್ರಗಳ ಪರಸ್ಪರ ಸಂಬಂಧಗಳಿಗೆ ಅನ್ವಯಿಸುವಂತಹ ಕಾನೂನೇ ಅಂತಾರಾಷ್ಟ್ರೀಯ ಕಾನೂನು ಅಂತ ಜೋಸೆಫ್ ಅವರು ಹೇಳಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮವನ್ನು ತಿಳ್ಕೊಳ್ಳುವ. ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಹೇಗೆ ಆಯಿತು, ಉಗಮ ಏನು? ಇದು 10 ಅಂಕಕ್ಕೆ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮ. ಅಂತಾರಾಷ್ಟ್ರೀಯ ಕಾನೂನು ವಿವಿಧ ಮೂಲಗಳ ಬೆಳವಣಿಗೆಯ ಫಲವಾಗಿ ಅಂತಾರಾಷ್ಟ್ರೀಯ
ಕಾನೂನಿನ ಮೂಲ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಕಾನೂನಿನ ನ್ಯಾಯಾಧೀಶನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಾರಿಗೊಳಿಸಲು ಉಪಯೋಗಿಸುವ ಸಾಮಗ್ರಿಯೇ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಯಾವುದೆಲ್ಲ? ಮೊದಲು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. 2, ರೋಮನ್ನರ ಕಾನೂನು. ರೋಮನ್ನರ ಕಾನೂನು. 3, ದೇಶೀಯ ಅಥವಾ ರಾಜ್ಯ ಕಾನೂನು. ದೇಶೀಯ ಅಥವಾ ರಾಜ್ಯ ಕಾನೂನು. 4, ಒಪ್ಪಂದಗಳು. 4 ಒಪ್ಪಂದಗಳು. ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ಹೇಗ್ ಸಮ್ಮೇಳನಗಳು. ಹೇಗ್ ಸಮ್ಮೇಳನಗಳು. ಅಂತಾರಾಷ್ಟ್ರೀಯ ಶಾಸನ ರಚನೆ. ಅಂತಾರಾಷ್ಟ್ರೀಯ ಶಾಸನ ರಚನೆ. ರಾಯಭಾರಿಗಳ ಪತ್ರ ವ್ಯವಹಾರ. ರಾಯಭಾರಿಗಳ ಪತ್ರ ವ್ಯವಹಾರ. ಒಟ್ಟು 9 ಪಾಯಿಂಟ್ಸ್ಗಳು ಅಂತಾರಾಷ್ಟ್ರೀಯ ಕಾನೂನಿನ ಉಗಮದಲ್ಲಿ ಬರುವಂಥದ್ದು. ಮೊದಲ ಪಾಯಿಂಟ್, ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿವೆ. ರೂಢಿ, ಸಂಪ್ರದಾಯ, ಪದ್ಧತಿಗಳನ್ನು ದೀರ್ಘಕಾಲದವರೆಗೆ ಪಾಲಿಸಿಕೊಂಡು ಬಂದಲ್ಲಿ ಹಾಗೂ ಅವುಗಳನ್ನು ವಿಶ್ವದಾದ್ಯಂತ ಸಾರ್ವತ್ರಿಕವಾಗಿ ಒಪ್ಪಿಕೊಂಡಲ್ಲಿ ಅವುಗಳು ಕಾನೂನಿನ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತದೆ. ಪ್ರಾಚೀನ ಕಾಲದಿಂದಲೂ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿನ ರಾಷ್ಟ್ರಗಳ ನಡುವಿನ ಸಂಬಂಧಗಳು, ರಾಯಭಾರಿಗಳು ಮತ್ತು ರಾಜತಾಂತ್ರಿಕರ ಅಧಿಕೃತ ಆದೇಶಗಳು, ರಾಜ್ಯದ ಕಾನೂನುಗಳು ಹಿಂದಿನ ರೂಢಿ, ಸಂಪ್ರದಾಯ, ಪದ್ಧತಿಗಳಿಗೆ ಅನುಗುಣವಾಗಿ ನಡೆದುಕೊಂಡು ಬಂದಿರುವ ಉದಾಹರಣೆಗಳು ಕೂಡ ಉಂಟು. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದ ರೂಢಿ, ಸಂಪ್ರದಾಯ, ಪದ್ಧತಿಗಳೇ ಅವ್ಯಾಹತವಾಗಿ ನಡೆದುಕೊಂಡು ಬಂದ ಆಚರಣೆಯ ಮೂಲಕ ಅಂತಾರಾಷ್ಟ್ರೀಯ ನಿಯಮಗಳಾಗಿ ಮಾರ್ಪಾಡು ಮಾಡಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಪಡೆಯುತ್ತದೆ. ಇದೇ ಪದ್ಧತಿ ಕಾನೂನುಗಳಾಗಿರ್ತದೆ. ಇದರಿಂದ ರಾಷ್ಟ್ರಗಳ ನಡುವಿನ ರಾಯಭಾರಿ ಸಂಬಂಧ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ವ್ಯವಹಾರ, ರಾಜ್ಯ ಕಾನೂನು, ರಾಜ್ಯ ನ್ಯಾಯಾಲಯಗಳ ತೀರ್ಪುಗಳು, ಮಿಲಿಟರಿ ಹಾಗೂ ಆಡಳಿತ ವ್ಯವಹಾರಗಳು ಹೊರಮೂಡುತ್ತದೆ. ಉದಾಹರಣೆಗೆ 1963ರಲ್ಲಿ ಬ್ರಿಟನ್ ಸರಕಾರವು ಸಮುದ್ರದ ಮೇಲೆ ಸಂಭವಿಸಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕೆಲವೊಂದು ನಿಯಮಗಳನ್ನು ರೂಪಿಸಿಕೊಳ್ಳಲಾಯಿತು. ಅದೇ ರೀತಿ ನಿಯಮಗಳಿಗೆ ಅಮೆರಿಕದ ಕಾಂಗ್ರೆಸ್ ಕೂಡ ಅನುಮತಿ ನೀಡಿ ಅವುಗಳನ್ನು ಕೂಡ ಆಚರಣೆಗೆ ತಂದರು. ಹೀಗೆ ರೂಢಿ, ಸಂಪ್ರದಾಯ, ಪದ್ಧತಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲದಲ್ಲಿ ಮೊದಲನೆಯ ಪಾಯಿಂಟ್ ರೂಢಿ, ಸಂಪ್ರದಾಯ, ಪದ್ಧತಿಗಳು. 2ನೇದು ರೋಮನ್ನರ ಕಾನೂನು. ಪ್ರಾಚೀನ ಕಾಲದ ರೋಮನ್ ಚಕ್ರಾಧಿಪತ್ಯದ ಕಾಲದಲ್ಲಿ ಜನರು ವಿವಿಧ ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಪದ್ಧತಿಗಳನ್ನು ಹೊಂದಿದ್ರು. ಈ ವಿವಿಧತೆಯ ನಡುವೆಯೂ ಸರ್ವೇ ಸಾಮಾನ್ಯವಾಗಿ ಅನ್ವಯಿಸುವಂತಹ ಒಂದು ವಿಶೇಷ ಕಾನೂನು ರೂಢಿಗೆ ಬಂದಿತು. ಅದನ್ನು ಐಸ್ ಜೆನಿಟಿಯಂ ಹಾಗೂ ನಾಗರಿಕ ಕಾನೂನು ಎಂದೇ ಕರೆಯಲಾಯಿತು. ಈ ವಿಶೇಷ ಕಾನೂನುಗಳ ಮೂಲಕ ರೋಮನೇತರ ನಡುವೆ ಉಂಟಾದ ವಿವಾದಗಳನ್ನು ಬಗೆಹರಿಸುವಲ್ಲಿ ಬಳಸಿಕೊಳ್ಳಲಾಯಿತು. ಈ ವಿಶೇಷವಾದ ಕಾನೂನು ನ್ಯಾಯ, ನೀತಿ, ಧರ್ಮವನ್ನು ಆಧರಿಸಿದ್ದು ರೋಮರೆಲ್ಲರೂ ಕೂಡ ಒಪ್ಪಿಕೊಂಡರು. ಈ ಸಮಾನ ಕಾನೂನಿನ ತತ್ವವು ಕಾಲಕ್ರಮೇಣದಲ್ಲಿ ಪ್ರಜಾಪ್ರಭುತ್ವಗಳ ಮೂಲಾಧಾರ ತತ್ವವಾದ ಸಮಾನತೆ ತತ್ವಕ್ಕೆ ಮೂಲ ತಳಹದಿ ಕೂಡ ಆಯಿತು. ಹೀಗೆ ರೋಮನ್ನರು ಅನ್ವಯಿಸಿಕೊಂಡು ಬಂದ ವಿಶೇಷ ಕಾನೂನೇ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಮೂಲ ಆಧಾರವಾಯಿತು. ಇನ್ನು 3ನೇ ಪಾಯಿಂಟ್ಸಲ್ಲಿ ದೇಶೀಯ ಅಥವಾ ರಾಜ್ಯ ಕಾನೂನು. ದೇಶೀಯ ಅಥವಾ ರಾಜ್ಯ ಕಾನೂನುಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಲ್ಲಿ ಒಂದಾಗಿದೆ. ಪ್ರತಿಯೊಂದು ರಾಷ್ಟ್ರಗಳು ವ್ಯಾಪಾರ, ಪೌರತ್ವಕ್ಕೆ, ರಾಜತಾಂತ್ರಿಕಕ್ಕೆ ಸಂಬಂಧಿಸಿದಂತೆ ತನ್ನದೇ ಆದ ಕಾನೂನುಗಳನ್ನು ಹೊಂದಿರುತ್ತದೆ. ಅಂತಿಮವಾಗಿ ಇದು ಸಹ ಅಂತಾರಾಷ್ಟ್ರೀಯ ಕಾನೂನಿನ ವಿಸ್ತರಣೆಯಾಗಿದ್ದು ಆದ್ದರಿಂದಲೇ ಅಂತಾರಾಷ್ಟ್ರೀಯ ಕಾನೂನು ಎಂದು ಕೆಲವು ಲೇಖಕರು ಅಭಿಪ್ರಾಯಪಟ್ಟಿರುವುದು. ಅದೇ ರೀತಿ ರಾಜ್ಯದ ನ್ಯಾಯಾಲಯಗಳ ವಿವಿಧ ಮೊಕದ್ದಮೆಗಳಿಗೆ ಸಂಬಂಧಪಟ್ಟ ಹಾಗೆ
ನೀಡಿದ ತೀರ್ಪುಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿರ್ತದೆ. ಇನ್ನು 4ನೇ ಪಾಯಿಂಟಲ್ಲಿ ಒಪ್ಪಂದಗಳು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಲ್ಲಿ ಬರುವಂಥದ್ದು ಒಪ್ಪಂದಗಳು ಅಂತಾರಾಷ್ಟ್ರೀಯ ಒಪ್ಪಂದಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿವೆ. ಒಪ್ಪಂದಗಳು ಸಂಬಂಧಪಟ್ಟ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರ್ತದೆ ಹಾಗೂ ಈ ಒಪ್ಪಂದವನ್ನು ಕಾರ್ಯಗತಗೊಳಿಸುವಂತಹ ಜವಾಬ್ದಾರಿಯನ್ನು ಕೂಡ ಹೊತ್ತಿರ್ತದೆ. ಈ ಒಪ್ಪಂದಗಳನ್ನು ಎಲ್ಲ ರಾಷ್ಟ್ರಗಳು ಸಾಮೂಹಿಕವಾಗಿ ಪಾಲಿಸಿದಾಗ ಇವುಗಳು ಸಹ ಅಂತಾರಾಷ್ಟ್ರೀಯ ಕಾನೂನುಗಳಾಗಿ ಮಾರ್ಪಾಡಾಗುತ್ತದೆ. ಒಪ್ಪಂದಗಳು, ಮೈತ್ರಿಕೂಟಗಳು, ಪ್ರತಿ ಮೈತ್ರಿಕೂಟಗಳು, ಸಂಪ್ರದಾಯಗಳು ವಿವಿಧ ರಾಷ್ಟ್ರಗಳು ಮಾಡಿಕೊಂಡಂತಹದ್ದು ಸಹ ಕಾನೂನಿನ ಮೂಲವಾಗಿರುವಂಥದ್ದು. ಇಂತಹ ಒಪ್ಪಂದಗಳಲ್ಲಿ ಮುಖ್ಯವಾದವುಗಳೆಂದರೆ ಬೇರೆ ಬೇರೆ ರೀತಿಯ ಒಪ್ಪಂದಗಳನ್ನು ನಾವು ಬರಿತಾ ಹೋಗ್ಬೋದು. ರಾಷ್ಟ್ರಗಳ ನಡುವೆ ಮಾಡಿಕೊಂಡ ಒಪ್ಪಂದಗಳನ್ನು ಆಯಾ ಸರ್ಕಾರಗಳು ಮಾನ್ಯ ಮಾಡಿದ್ದು ಈ ಒಪ್ಪಂದಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿದೆ. ಇನ್ನು ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. 5ನೇ ಪಾಯಿಂಟ್, ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಪ್ರಖ್ಯಾತ ನ್ಯಾಯಾಧೀಶರು, ನ್ಯಾಯವಾದಿಗಳು, ರಾಜತಾಂತ್ರಿಕರು ಮತ್ತು ರಾಷ್ಟ್ರಗಳ ನಾಯಕರುಗಳ ಲೇಖನ ಗ್ರಂಥಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿದೆ. ಅಂದರೆ ಅನೇಕ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ ನಾಯಕರು ಇತಿಹಾಸ, ಅಂತಾರಾಷ್ಟ್ರೀಯ ಸಂಬಂಧ, ಯುದ್ಧ ಮತ್ತು ಶಾಂತಿಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಹಾಗೂ ಗ್ರಂಥಗಳನ್ನು ಪ್ರಕಟಿಸಬಹುದು. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪು. 6ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ಹಾಗೂ ವಿವಾದಗಳ ಬಗ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ನೀಡುವ ತೀರ್ಪುಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿವೆ. ಉದಾಹರಣೆಗೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೀಡುವ ತೀರ್ಪುಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿದೆ. ಹೇಗ್ ಸಮ್ಮೇಳನಗಳು. 7ನೇ ಪಾಯಿಂಟ್, ಹೇಗ್ ಸಮ್ಮೇಳನಗಳು. ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಗೂ ಮೊದಲು ಹೇಗ್ ಸಮ್ಮೇಳನಗಳಲ್ಲಿ ನಡೆದ ಚರ್ಚೆಗಳು, ಭಾಷಣಗಳು, ತೀರ್ಮಾನಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಬಹುಮುಖ್ಯವಾದ ಮೂಲಗಳಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ಕಾನೂನಿನ ಬಹುಮುಖ್ಯವಾದ ಮೂಲಗಳು ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದನ್ನು ಅಸ್ತಿತ್ವಕ್ಕೆ ಬರುವ ಮೊದಲು ಹೇಗ್ನಲ್ಲಿ ವಿವಿಧ ರಾಷ್ಟ್ರಗಳನ್ನೊಳಗೊಂಡ ಪ್ರತಿನಿಧಿಗಳ ಅನೇಕ ಸಮ್ಮೇಳನಗಳು ಕೂಡ ಜರುಗಿದವು. ಈ ಸಮ್ಮೇಳನಗಳಲ್ಲಿ ಹಲವಾರು ವಿಷಯಗಳು ಕೂಡ ಚರ್ಚೆ ಬಂದು ತೀರ್ಮಾನಿಸಲಾಯಿತು. ಇನ್ನು 8ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಶಾಸನದ ರಚನೆ. ಇಂದು ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಅಂತಾರಾಷ್ಟ್ರೀಯ ನ್ಯಾಯ ತತ್ವಕ್ಕಿಂತಲೂ ಅಂತಾರಾಷ್ಟ್ರೀಯ ಶಾಸನ ರಚನೆಯು ಮುಖ್ಯವಾದದ್ದು. ಮೇವ್ಲೆ ಓ ಹಡ್ಸನರು ವಿಶ್ವಸಂಸ್ಥೆ ಸ್ಥಾಪನೆಗೆ ಮೊದಲೇ ಸೂಚಿಸಿದ್ದರು. ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು, ಒಪ್ಪಂದಗಳ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಶಾಸನಗಳು ಕೂಡ ರೂಪಿತವಾಗಿದೆ. ಅಂತಾರಾಷ್ಟ್ರೀಯ ಒಡಂಬಡಿಕೆಗಳನ್ನು ಹಲವಾರು ರಾಷ್ಟ್ರಗಳ ನಡುವೆ ವಿಶಾಲವಾದ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಸಾರ್ವತ್ರಿಕವಾದ ನಿಯಮಾವಳಿಗಳನ್ನು ರೂಢಿಗೆ ತರುವ ಒಂದು ಮುಖ್ಯ ವಿಧಾನವೆಂದು ಪರಿಗಣಿಸಲಾಗಿದೆ. ಇವುಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿದೆ ಅಂತ ಹೇಳ್ತಾರೆ. ರಾಯಭಾರಿಗಳ ಪತ್ರ ವ್ಯವಹಾರ. 9ನೇದು ಹಾಗೂ ಕೊನೆಯ ಪಾಯಿಂಟ್, ರಾಯಭಾರಿಗಳ ಪತ್ರ ವ್ಯವಹಾರ. ರಾಜತಾಂತ್ರಿಕ ಪ್ರತಿನಿಧಿಗಳು ತಮ್ಮ ತಾಯ್ನಾಡಿನೊಡನೆ ನಡೆಸುವ ಅಧಿಕೃತ ಪತ್ರ ವ್ಯವಹಾರಗಳು ಹಾಗೂ ತಮ್ಮ ತಾಯ್ನಾಡಿನಿಂದ ಪಡೆಯುವ ಸೂಚನೆ ಇತ್ಯಾದಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಯ ಮೇಲೆ ತಮ್ಮ ಪ್ರಭಾವ ಬೀರಿದೆ. ಆದ್ದರಿಂದ ಅವುಗಳನ್ನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳೆಂದು ಕರೆಯುತ್ತೇವೆ. ಇವಿಷ್ಟು ನಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳ ಉಗಮದಲ್ಲಿ ಬರುವಂಥದ್ದು. ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾ ಹೋಗುವ. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. ರೂಢಿ, ಸಂಪ್ರದಾಯ ಮತ್ತು ಪದ್ಧತಿಗಳು. ರೋಮನ್ನರ ಕಾನೂನು. ದೇಶೀಯ ಅಥವಾ ರಾಜ್ಯ ಕಾನೂನು. ಒಪ್ಪಂದಗಳು. ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ಹೇಗ್ ಸಮ್ಮೇಳನಗಳು. ಅಂತಾರಾಷ್ಟ್ರೀಯ ಶಾಸನದ ರಚನೆ. ರಾಯಭಾರಿಗಳ ಪತ್ರ ವ್ಯವಹಾರ. ಅವಿಷ್ಟು ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಆಯಿತು. ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಅಥವಾ ಗುಣಗಳು. ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ. ಇದರಲ್ಲಿ ಪಾಯಿಂಟ್ಸ್ಗಳು ಒಟ್ಟು ನಾವು 6 ಪಾಯಿಂಟ್ಸ್ಗಳನ್ನು ಕಾಣಬಹುದು. ಮೊದಲಿಗೆ ಪಾಯಿಂಟ್ಸನ್ನು ತಿಳ್ಕೊಳ್ಳುವ. ಪಾಯಿಂಟ್ಸನ್ನು
ಕಲ್ತ್ಕೊಳ್ಳುವ. ಅದಾದ ನಂತರ ಪಾಯಿಂಟ್ಸ್ನಲ್ಲಿ ಒಳಗಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳುವ. ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣ. ಅಂತಾರಾಷ್ಟ್ರೀಯ ಕಾನೂನು ನಿಜವಾದ ಕಾನೂನೇ ಎಂಬ ಅಂತಾರಾಷ್ಟ್ರೀಯ ಕಾನೂನಿನ ಶಾಸನಾತ್ಮಕ ಸ್ವರೂಪದ ಬಗ್ಗೆ ನ್ಯಾಯಪಂಡಿತರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಅದು ನಿಜ ಅರ್ಥದಲ್ಲಿ ಕಾನೂನು ಅಲ್ಲವೆಂದು, ಮತ್ತೆ ಕೆಲವರು ಅದು ನಿಜವಾದ ಕಾನೂನು ಎಂದು ವಾದಿಸುತ್ತಾರೆ. ಕಾನೂನಿನ ವಿಶ್ಲೇಷಣಾ ಪಂಥಕ್ಕೆ ಸೇರಿದ ಜಾನ್ ಆಸ್ಟಿನ್ ಹಾಲೆಂಡ್ ಅನೇಕ ಜನರು ಅಂತಾರಾಷ್ಟ್ರೀಯ ಕಾನೂನು ಸರಿಯಾದ ಅರ್ಥದಲ್ಲಿ ಕಾನೂನು ಅಲ್ಲವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾಕಂದರೆ ಕಾನೂನಿನಲ್ಲಿರಬೇಕಾದ ಲಕ್ಷಣಗಳು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಕಂಡುಬರುತ್ತದೆ. ಅವುಗಳಲ್ಲಿ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಈ ರೀತಿ ಇರಬೇಕು. ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. 2, ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಇರುವುದಿಲ್ಲ. ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಇರುವುದಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. 5, ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. 6ನೇ ಪಾಯಿಂಟ್, ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯ ಒಳಗೆ ಬರುತ್ತದೆ. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ. ಇವಿಷ್ಟು ಪಾಯಿಂಟ್ಸ್ಗಳು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳಲ್ಲಿ ನಾವು ಕಾಣಬಹುದಾಗಿರುವಂಥದ್ದು. ಮೊದಲನೆಯ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. ಕಾನೂನು ಯಾವಾಗಲೂ ಒಂದು ನಿರ್ದಿಷ್ಟ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. ಆಸ್ಟಿನ್ನ ಅಭಿಪ್ರಾಯದಲ್ಲಿ ಕಾನೂನು ವರಿಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯಾಗಿದೆ. ಅಂದರೆ ಕಾನೂನು ಶಾಸನೀಯ ಪರಮಾಧಿಕಾರವುಳ್ಳ ಶಾಸಕಾಂಗದಿಂದ ಅಂಗೀಕೃತವಾಗಿರುತ್ತದೆ. ಆದರೆ ಅಂತಾರಾಷ್ಟ್ರೀಯ ಕಾನೂನು ಯಾವುದೊಂದು ಅಂತಾರಾಷ್ಟ್ರೀಯ ಶಾಸಕಾಂಗದಿಂದ ರಚಿಸಲ್ಪಟ್ಟಿರುವುದಿಲ್ಲ. ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ರಚನೆಗೆ ಅಂಗೀಕೃತವಾದ ಹಾಗೂ ಅಧಿಕಾರಯುಕ್ತವಾದ ಯಾವ ರಾಜಕೀಯ ಶಾಸಕಾಂಗವೂ ಕೂಡ ಇಲ್ಲ. ಆದ್ದರಿಂದ ಅಂತಾರಾಷ್ಟ್ರೀಯ ಕಾನೂನನ್ನು ರಚಿಸಿ ಕಾರ್ಯಗತಗೊಳಿಸಲು ರಾಜಕೀಯ ರಂಗದಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪರಮಾಧಿಕಾರವುಳ್ಳ ಸಂಸ್ಥೆ ಇರುವುದರಿಂದ ಅಂತಾರಾಷ್ಟ್ರೀಯ ಕಾನೂನಿಗೆ ಮನ್ನಣೆ ಇದೆ. ಇನ್ನು 2ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಾದ ಕಾರ್ಯಾಂಗವಿದೆ. ಅಂದರೆ ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಯಾವ ವಿಧವಾದ ಅಂತಾರಾಷ್ಟ್ರೀಯ ಕಾರ್ಯಾಂಗವಿಲ್ಲ. ವಿಶ್ವಸಂಸ್ಥೆಯನ್ನು ಅಂತಹ ಸಂಸ್ಥೆ ಎಂದು ಭಾವಿಸಿದರೂ ಅದರ ಸದಸ್ಯತ್ವವನ್ನು ಎಲ್ಲ ರಾಷ್ಟ್ರಗಳ ಹೊಂದಿಲ್ಲ. ಆದ್ದರಿಂದ ಅಂತಾರಾಷ್ಟ್ರೀಯ ಕಾನೂನನ್ನು ಒಂದು ಕಾನೂನೆಂದು ಪರಿಗಣಿಸಲಿಕ್ಕಾಗದು. ವಿಶ್ವಸಂಸ್ಥೆಯು ಸಾರ್ವಭೌಮ ರಾಷ್ಟ್ರಗಳ ಮೇಲೆ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳನ್ನು ಒತ್ತಾಯಪೂರ್ವಕವಾಗಿ ಜಾರಿಗೊಳಿಸುವಂತಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ ಎನ್ನುವಂಥದ್ದು. 3ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಇರುವುದಿಲ್ಲ. ರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಅಡಗಿದೆ. ರಾಷ್ಟ್ರೀಯ ಕಾನೂನನ್ನು ಪ್ರತಿಯೊಬ್ಬ ಪ್ರಜೆಯು ಕಡ್ಡಾಯವಾಗಿ ಪಾಲಿಸಲೇಬೇಕು. ರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾಗಿ ವರ್ತಿಸಿದವನಿಗೆ ಶಿಕ್ಷಿಸುವ ಅಧಿಕಾರ ಕೂಡ ಯಾವುದಕ್ಕಿದೆ? ರಾಜ್ಯಕ್ಕಿದೆ. ಆದ್ದರಿಂದ ಪ್ರಜೆಗಳು ತಮಗೆ ಇಷ್ಟವಿರಲಿ ಇಲ್ಲದಿರಲಿ ರಾಷ್ಟ್ರೀಯ ಕಾನೂನನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಆದರೆ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿದ ರಾಷ್ಟ್ರಗಳನ್ನು ಶಿಕ್ಷಿಸುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲ. ವಿಶ್ವಸಂಸ್ಥೆಯು ಅಂತಹ ನ್ಯಾಯಾಲಯವನ್ನು ಸ್ಥಾಪಿಸಿದ್ದರೂ ಅದಕ್ಕೆ ಅಷ್ಟೊಂದು ವ್ಯಾಪಕ ಅಧಿಕಾರಗಳನ್ನು ನೀಡಿರುವುದಿಲ್ಲ. ಮಿಗಿಲಾಗಿ ಈ ನ್ಯಾಯಾಲಯದ ತೀರ್ಪುಗಳನ್ನು
ಕಡೆಗಣಿಸಬಹುದು. ಜೊತೆಗೆ ಯಾವುದಾದರೊಂದು ರಾಷ್ಟ್ರವು ತನ್ನ ಇಚ್ಛೆಗೆ ವಿರುದ್ಧವಾಗಿ ವಿವಾದವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಒಪ್ಪಿಸಲೇಬೇಕೆಂಬ ಕಡ್ಡಾಯ ನಿಯಮವೇನೂ ಇಲ್ಲ. ಹೀಗೆ ರಾಷ್ಟ್ರೀಯ ಕಾನೂನಿಗೆ ರಾಜ್ಯದ ಬಲಾತ್ಕಾರದ ಶಕ್ತಿಯೇ ದಂಡನಾ ಶಕ್ತಿಯಾಗಿರುವಂತೆ ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ಅಂತಹ ಯಾವ ದಂಡನಾ ಶಕ್ತಿ ಇರುವುದಿಲ್ಲ. ಜಾಗತಿಕ ಅಭಿಪ್ರಾಯ, ಯುದ್ಧ, ಭಯ, ತಮ್ಮ ನೈತಿಕ ಮನೋಭಾವ ಮುಂತಾದ ಪ್ರೇರಣಾ ಅಂಶಗಳಿಂದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸುತ್ತದೆಯೇ ವಿನಃ ಯಾವುದೇ ಬಲಾತ್ಕಾರದಿಂದಲ್ಲ. ಒಂದು ವೇಳೆ ಈ ನಿಯಮಗಳಿಂದ ಅಡಚಣೆಯಾದರೆ ರಾಷ್ಟ್ರಗಳು ಅವುಗಳನ್ನು ಗೌರವಿಸದೆ ಅಲಕ್ಷ್ಯ ಮಾಡಬಹುದು. 4ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವಂಥ ಅಧಿಕಾರಯುಕ್ತ ಶಾಸಕಾಂಗವಿಲ್ಲದ ಕಾರಣ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕಾನೂನು ಅಸ್ಪಷ್ಟವಾಗಿದೆ. ರಾಜ್ಯಗಳು ಅಂತಾರಾಷ್ಟ್ರೀಯ ಕಾನೂನಿನ ಅಸ್ಪಷ್ಟತೆ ಮತ್ತು ದೋಷಯುಕ್ತ ಅಂಶಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತದೆ. ಆದರೆ ನೈಜ ಕಾನೂನು ಯಾವಾಗಲೂ ಸ್ಪಷ್ಟತೆ, ನಿರ್ದಿಷ್ಟತೆಯಿಂದ ಕೂಡಿರುತ್ತದೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಕಾನೂನಿನ ಈ ಲಕ್ಷಣ ಹೊಂದಿರುವುದರಿಂದ ಅದನ್ನು ನಿಜವಾದ ಕಾನೂನೆಂದು ಪರಿಗಣಿಸಲಾಗುವುದು. 4ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲದ ಕಾರಣ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕಾನೂನು ಅಸ್ಪಷ್ಟವಾಗಿದೆ. ರಾಜ್ಯಗಳು ಅಂತಾರಾಷ್ಟ್ರೀಯ ಕಾನೂನಿನ ಅಸ್ಪಷ್ಟತೆ ಮತ್ತು ದೋಷಯುಕ್ತ ಅಂಶಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತದೆ. ಆದರೆ ನೈಜ ಕಾನೂನು ಯಾವಾಗಲೂ ಸ್ಪಷ್ಟತೆ, ನಿರ್ದಿಷ್ಟತೆಯಿಂದ ಕೂಡಿರ್ತದೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಕಾನೂನಿನ ಈ ಲಕ್ಷಣ ಹೊಂದಿರುವುದರಿಂದ ಅದನ್ನು ನಿಜವಾದ ಕಾನೂನೆಂದು ಪರಿಗಣಿಸಲಾಗುವುದು. 5ನೇ ಪಾಯಿಂಟ್, ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. ಅಂತಾರಾಷ್ಟ್ರೀಯ ಕಾನೂನಿಗೆ ನಿಯಮಗಳಿಲ್ಲದಿರುವುದರಿಂದ ಪ್ರತಿಯೊಂದು ರಾಷ್ಟ್ರವು ತನಗಿಷ್ಟ ಬಂದಂತೆ ವರ್ತಿಸುತ್ತದೆ. ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳು ಎಲ್ಲಿಯವರೆಗೆ ತಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ರಾಷ್ಟ್ರಗಳು ಅವುಗಳನ್ನು ಪಾಲಿಸುತ್ತದೆ. ತಮ್ಮ ಹಿತಾಸಕ್ತಿಗೆ ಧಕ್ಕೆಯಾಗುವಂತಹ ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸುವುದಕ್ಕೂ ರಾಷ್ಟ್ರಗಳು ಹಿಂಜರಿಯುವುದಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿದರೂ ಶಿಕ್ಷೆಗೆ ಒಳಗಾಗದಂತೆ ರಾಷ್ಟ್ರಗಳು ಬಾಳುತ್ತದೆ. ಹೀಗೆ ಅಂತಾರಾಷ್ಟ್ರೀಯ ಕಾನೂನು ಗೌರವಿಸಲ್ಪಡುವುದಕ್ಕಿಂತಲೂ ಹೆಚ್ಚಾಗಿ ಉಲ್ಲಂಘನೆಯಾಗುತ್ತಿರುವುದರಿಂದ ಅದನ್ನು ಕಾನೂನಿನ ಮಟ್ಟಕ್ಕೇರಿಸುವುದು ಸರಿಯಲ್ಲ ಎಂದು ಹೇಳಲಾಗಿದೆ. 6ನೇ ಪಾಯಿಂಟಲ್ಲಿ ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿ ಒಳಗೆ ಬರುತ್ತದೆ. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯ ಒಳಗೆ ಬರುತ್ತದೆ. ಮೇಲಾಗಿ ಯಾವ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ, ಯಾವ ಸಮಸ್ಯೆಗಳು ಬರುವುದಿಲ್ಲ ಎಂಬುದನ್ನು ನಿರ್ಧರಿಸುವುದು ಹಕ್ಕು ರಾಷ್ಟ್ರಗಳಿಗೆ ಸೇರಿದೆ. ರಾಷ್ಟ್ರಗಳು ಆಗಾಗ್ಗೆ ಇದು ರಾಷ್ಟ್ರದ ಒಳ ಆಡಳಿತ ವಿಚಾರ, ಇದು ಆತ್ಮರಕ್ಷಣೆಗೆ ಕೈಗೊಂಡ ಕ್ರಮ, ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿಗೆ ಒಪ್ಪಿಸುವ ವಿವಾದವಲ್ಲ ಎಂದು ಹೇಳುತ್ತದೆ. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಎಲ್ಲ ರಾಷ್ಟ್ರಗಳು ಪಾಲಿಸುವಂತೆ ಮಾಡಲು ಜಾಗತಿಕ ಅಭಿಪ್ರಾಯವು ಅತ್ಯಂತ ಪ್ರಭಾವಶಾಲಿ ಶಕ್ತಿ ಹೊಂದಿದೆ. ವಿಶ್ವಸಂಸ್ಥೆಯು ಇಂತಹ ಜಾಗತಿಕ ಅಭಿಪ್ರಾಯವನ್ನು ಕ್ರೋಢೀಕರಿಸುತ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ಸಾರ್ವಜನಿಕ ಅಭಿಪ್ರಾಯಕ್ಕೆ ಅನುಸಾರವಾಗಿ ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲಿಸುವುದರಿಂದ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಕಾನೂನುಗಳೆಂದು ಹೇಳಬಹುದು. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲಿಸುವಂತೆ ಮಾಡುವ ಹಲವಾರು ವಿಧಾನಗಳಿದೆ. ಅದು ಅಂದರೆ 1. ರಾಜಕೀಯ ಮತ್ತು ಆರ್ಥಿಕ ಒತ್ತಡ. ರಾಜಕೀಯ ಮತ್ತು ಆರ್ಥಿಕ ಒತ್ತಡ. 2. ಶಾಂತಿಯುತ ದಿಗ್ಬಂಧನ ಮತ್ತು ಬಂದರು ಒಂದು ಮಾಡುವಿಕೆ. 3. ಬಲಪ್ರಯೋಗಗಳನ್ನು ಒಳಗೊಂಡಂತೆ ವಿವಿಧ ಪ್ರತಿಕಾರದ ಕ್ರಮಗಳು. ಬಲಾತ್ಕಾರಗಳು ಒಳಗೊಂಡಂತೆ ವಿವಿಧ ಪ್ರತಿಕಾರದ ಕ್ರಮಗಳು. 4. ರಾಜತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಕಡಿದುಹಾಕುವುದು. ತಾಂತ್ರಿಕತೆ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಕಡಿದುಹಾಕುವುದು. ಯುದ್ಧ. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ವಿಧೇಯತೆಯನ್ನು ಪಡೆಯಲು ಅನೇಕ ಕ್ರಮಗಳನ್ನು ಮಾನ್ಯ ಮಾಡಲಾಗಿದೆ. ಯುದ್ಧ. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ವಿಧೇಯತೆಯನ್ನು ಪಡೆಯಲು ಅನೇಕ ಕ್ರಮಗಳನ್ನು ಮಾನ್ಯ ಮಾಡಲಾಗಿದೆ. ಇದು ನಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳಲ್ಲಿ ಬರುವಂಥದ್ದು. ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾ ಹೋಗುವ. ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. 2. ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. 3. ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾ ಶಕ್ತಿ ಇರುವುದಿಲ್ಲ. 4. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ.
5. ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. 6. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ. ಇವಿಷ್ಟು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ಬರುವಂಥದ್ದು ಬ್ಲಾಕ್ 4ರಲ್ಲಿ ಬರುವಂತಹ ಪ್ರಜಾಪ್ರಭುತ್ವ. ಇವುಗಳಿಂದ ಕೂಡ ಅನೇಕ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳಾಗಿ ಬಂದಿದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅದರ ಪಾಯಿಂಟ್ಸ್ಗಳ ಜೊತೆಗೆ ಸಂಪೂರ್ಣ ವಿಡಿಯೋವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇವತ್ತು ನಾವು ಬ್ಲಾಕ್ 3ರಲ್ಲಿ ಬಂದಿರುವಂತಹ ಮುಖ್ಯವಾದ ಎಲ್ಲ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡೆವು. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲಿಯಿರಿ, ಅಥವಾ ಆ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿ ಆದರೂ ತೊಂದರೆ ಇಲ್ಲ, ಬಾಯಿಪಾಠ ಮಾಡುವುದರ ಮೂಲಕ ಕೂಡ ಕಲಿತುಕೊಳ್ಳಿ. ನಮಗೆ ಪಾಯಿಂಟ್ಸ್ ಗೊತ್ತಿದ್ರೆ ಏನಾಗ್ತದೆ ಅಂತ ಹೇಳಿದರೆ, ಈ ಪಾಯಿಂಟ್ಸ್ಗಳನ್ನು ಆ ರೀತಿ ಕಲಿಯೋದ್ರಿಂದ ನೆನಪಲ್ಲಿ ಕೂಡ ಉಳಿತದೆ. ನೀವು ಪ್ರಶ್ನೆಯನ್ನು ನೋಡಿದ ತಕ್ಷಣ ಅಥವಾ ಪ್ರಶ್ನೆಯನ್ನು ಹೇಳಿದ ತಕ್ಷಣ ನೀವು ಕಲ್ತಿರುವಂಥ ಪಾಯಿಂಟ್ಸ್ಗಳು ನಿಮ್ಮ ಬಾಯಿಗೆ ಬರ್ತದೆ. ಆಗ ನಮಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ. ನಾವು ಇದರಲ್ಲಿ ಘಟಕ 13, 14, 15, 16, 17, 18 ಘಟಕಗಳನ್ನು ಇವತ್ತು ತಿಳ್ಕೊಂಡೆವು. ಎಲ್ಲ ಒಂದು ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನಾವು ನೋಡ್ಕೊಂಡಿರುವಂಥದ್ದು. ಈ ಮುಖ್ಯವಾದ ಪ್ರಶ್ನೆಗಳು ಅಂತ ಹೇಳಿದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿಕೊಂಡಾಗ ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾವಿಲ್ಲಿ ಓದ್ಕೊಂಡಿರುವಂಥದ್ದು. ಇದರಲ್ಲಿ ಅಂತಾರಾಷ್ಟ್ರೀಯ ಸ್ವಾತಂತ್ರ್ಯದ ಬಗೆಗಳು ಹಾಗೆ ಸ್ವಾತಂತ್ರ್ಯದ ಬಗೆಗಳು ವಿಧಗಳು 10 ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ, 5 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಸ್ವಾತಂತ್ರ್ಯದ ಬಗೆಗಳು ಹಾಗೆ ಕಾನೂನು ಮತ್ತು ಸ್ವಾತಂತ್ರ್ಯ 5 ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಅದನ್ನು 2-3 ಬಾರಿ ಅವರು ಕೇಳಿರುವಂತಹ ಪ್ರಶ್ನೆ, ಸ್ವಾತಂತ್ರ್ಯ ಮತ್ತು ಕಾನೂನಿನ ವ್ಯತ್ಯಾಸ. ಹಾಗೆ ಇದು ನೋಡಿ, ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳು 15 ಅಂಕಕ್ಕೆ. ತುಂಬ ಸಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಸಮಾನತೆಯ ಬಗೆಗಳು, ಸಮಾನತೆಯ ವಿಧಗಳು ಅಂತ ಕೊಟ್ಟಿರ್ತಾರೆ. ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ತುಂಬ ಸಲ ಕೇಳಿದ್ದಾರೆ. ಆದ್ದರಿಂದ ನಾನು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಅದರ ಪಾಯಿಂಟ್ಸ್ಗಳನ್ನು ನೋಡಿ, ಈ ರೀತಿಯಾಗಿ ನಮಗೆ ಅವರು ಪೇಜಲ್ಲಿ, ಈಗ ಆರಂಭದ ಪೇಜ್ನಲ್ಲಿ ಈ ರೀತಿ ಪಾಯಿಂಟ್ಸ್ ಕೊಟ್ಟರೆ ನೀವು ಆ ಪಾಯಿಂಟ್ಸನ್ನೇ ಮೊದಲಿಗೆ ಕಲಿಯಿರಿ ಸ್ನೇಹಿತರೆ. ಇಲ್ಲಿಗ ಇರುವಂತಹ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ. ಹೇಗೆ? ಸಮಾನತೆಯ ಬಗೆಗಳು ಅಥವಾ ವಿಧಗಳು ಯಾವುದೆಲ್ಲ? ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಇದನ್ನು 2-3 ಬಾರಿ ಹೇಳಿ. ಆವಾಗ ನಿಮಗೆ ಆ ಪಾಯಿಂಟ್ಸ್ಗಳು ಬಾಯಲ್ಲಿ ಉಳಿತದೆ. ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳು 1. ನಾಗರಿಕ ಸಮಾನತೆ 2 ಬಾರಿ ನೋಡಿ ಹೇಳಿ, 2-3 ಬಾರಿ ನೋಡದೆ ಹೇಳಿ. ಆಮೇಲೆ ಅದರೊಳಗೆ ವಿಚಾರ ಏನಿದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಒಮ್ಮೆ ಕಣ್ಣಾಡಿಸ್ತಾ ಹೋಗಿ. ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಅಷ್ಟು ಗೊತ್ತಿದ್ರೆ ನಿಮಗೆ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ. ಇಲ್ಲಿ ನಮಗೆ ಪಾಯಿಂಟ್ಸೇ ಮುಖ್ಯವಾಗಿರುವಂಥದ್ದು. ಇಲ್ಲಿ ನೋಡಿ 15 ಅಂಕಕ್ಕೆ ಕೊಟ್ಟಿದ್ದಾರೆ. ಅವರು 5 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 5 ಪಾಯಿಂಟ್ಸ್ಗಳನ್ನು ನೀವು ಒಂದೊಂದು ಪುಟಕ್ಕೆ ಒಂದೊಂದು ಪಾಯಿಂಟ್ಸ್ ಹಾಕಿ ಬರಿತಾ ಹೋಗಬೇಕು, ವಿವರಿಸಬೇಕು. 15 ಅಂಕಕ್ಕೆ ಬಂದಾಗ ನಾವು 4ರಿಂದ 5 ಪುಟದಷ್ಟು ಉತ್ತರವನ್ನು ಬರೀಬೇಕು. 1/4 ಪುಟದಷ್ಟು ಪರಿಚಯ ಮಾಡಿಕೊಳ್ಳಿ, ನಂತರ ಸ್ವಲ್ಪ ಪುಟದಷ್ಟು ಅರ್ಥವನ್ನು ಬರೀರಿ. ಈ ಸಮಾನತೆ ಅಂತ ಬಂದಾಗ ಸಮಾನತೆಯ ಪರಿಚಯ ಮಾಡಿ, ನಂತರ ಸ್ವಲ್ಪ ಅರ್ಥವನ್ನು ಬರೀರಿ. ಅದಾದ ನಂತರ ಸಮಾನತೆಯ ಬಗೆಗಳು, ಸಮಾನತೆಯ ವಿಧಗಳು ಅಂತ ಹಾಕಿ ಈ 5 ಪಾಯಿಂಟ್ಸನ್ನು ಆ ಪುಟದಲ್ಲಿ ಬರೆಯಿರಿ. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಈ ರೀತಿಯಾಗಿ ಆರಂಭದಲ್ಲಿ ಪಾಯಿಂಟ್ಸನ್ನು ಬರೆಯಿರಿ. ನಂತರ ಏನು ಮಾಡಿ, ನಂತರ ಆ ಪಾಯಿಂಟ್ಸನ್ನು ಒಂದೊಂದು ಪುಟದಲ್ಲಿ ಒಂದೊಂದು ಪಾಯಿಂಟ್ಸನ್ನು ಹಾಕ್ತಾ ಹೋಗಿ. ನಾಗರಿಕ ಸಮಾನತೆ ಒಂದು ಪುಟದಲ್ಲಿ, ರಾಜಕೀಯ ಸಮಾನತೆ ಮತ್ತೊಂದು ಪುಟದಲ್ಲಿ, ಸಾಮಾಜಿಕ ಸಮಾನತೆ ಮತ್ತೊಂದು ಪುಟದಲ್ಲಿ. ಒಟ್ಟು 5 ಪುಟ ಆಗುವಷ್ಟು, 4ರಿಂದ 5 ಪುಟದಷ್ಟು 15 ಅಂಕಕ್ಕೆ ನಾವು ಬರೀಬೇಕು. ಒಂದೊಂದು ಪುಟಕ್ಕೆ ಬರೆದು ಅದನ್ನು ವಿವರಿಸ್ತಾ ಹೋಗಿ. ಅಷ್ಟೊಂದು ಹೇಗೆ ವಿವರಿಸುವುದು ಅಂತ ಕೇಳ್ಬೋದು ನೀವು. ಹೇಗೆ ವಿವರಿಸುವಂಥದ್ದು? ನೀವು ಕೇಳಿರುವಂಥದ್ದು, ನೀವು ನೋಡಿರುವಂಥದ್ದು, ಈ ಎಲ್ಲ ವಿಚಾರಗಳು, ರಾಜಕೀಯ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಇದೆಲ್ಲ ಕೂಡ ನಮ್ಮ ಸುತ್ತಮುತ್ತಲಿನ ವಿಚಾರಗಳು, ನಾವು ಕೇಳಿರುವಂಥ ವಿಚಾರಗಳು, ನಮ್ಮ ಹಿರಿಯರು ಹೇಳಿರುವಂಥ ವಿಚಾರಗಳು. ನಿಮ್ಮ ಮನೆಯಲ್ಲಿ ಅಜ್ಜಿ ಅಜ್ಜನವರೆಲ್ಲ ಇದ್ದಾಗ ಈ ಎಲ್ಲ ಕೆಲವೊಂದು ವಿಷಯಗಳನ್ನು ಅವ್ರು ಹೇಳ್ತಾ ಇರ್ತಾರಲ್ವ, ಆ ಎಲ್ಲ ವಿಚಾರಗಳನ್ನು ಸೇರಿಸಿ ಬರಿತಾ ಹೋಗುವಂಥದ್ದು. ಈಗ ನಾಗರಿಕ ಸಮಾನತೆ, ಆಗ ನಿಮಗೇನು ಅರ್ಥ ಆಗ್ತದೆ ಅಂದರೆ ಸಮಾನತೆ ಇರಬೇಕು ನಾಗರಿಕರಲ್ಲಿ.
ನಾಗರಿಕರು ಅಂದರೆ ಯಾರು? ನಾವೆಲ್ಲ ಕೂಡ ಈ ಸಮಾಜದ ನಾಗರಿಕರಲ್ವಾ? ಪ್ರತಿಯೊಬ್ಬ ನಾಗರಿಕನಿಗೂ ಕಾನೂನಿಗೆ ಬದ್ಧವಾಗಿ ಎಲ್ಲ ಸಮಾನತೆ ಸಿಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ಹಕ್ಕು ಇದೆ ಅಂತ ಆದರೆ ಪ್ರತಿಯೊಬ್ಬರಿಗೂ ಹಕ್ಕು ಇದೆ. ಅದರಿಂದ ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಒಂದು ಕಾರ್ಯದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಮಾನವಾಗಿ ನಾಗರಿಕತೆಯನ್ನು ನೋಡಬೇಕು ಅಥವಾ ನಾಗರಿಕರಿಗೆ ಆ ಸಮಾನತೆಯನ್ನು ಕೊಡಬೇಕು. ಇದು ಸಂಪತ್ತು ಇರ್ಬೋದು, ಧರ್ಮ, ಜಾತಿ ಇರ್ಬೋದು, ವರ್ಣ, ಇದೇ ಮೊದಲಾದ ಆಧಾರದ ಮೇಲೆ ಪಕ್ಷಪಾತವನ್ನು ಮಾಡದೆ ರಾಜ್ಯದ ಎಲ್ಲ ನಾಗರಿಕರಿಗೂ ಕೂಡ ಸಮಾನತೆ ಕೊಡಬೇಕು. ನಾಗರಿಕ ಸಮಾನತೆ ಅಂದರೆ ನಮಗೆ ಕೊಡುವಂಥ ಸಮಾನತೆ. ಒಂದು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ನಾಗರಿಕರು ಅಂದರೆ ಯಾರು? ನಮಗೆ ಸಮಾನತೆ ಸಿಗಬೇಕು. ಯಾವೆಲ್ಲ ವಿಚಾರದಲ್ಲಿ ಸಮಾನತೆ ಸಿಗಬೇಕು? ರಾಜಕೀಯ ಕ್ಷೇತ್ರದಲ್ಲಿ ಸಮಾನತೆ ಸಿಗಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ರಾಜಕೀಯ ರಂಗದಲ್ಲಿ ಎಲ್ಲದರಲ್ಲೂ ಕೂಡ ಸಮಾನತೆ ಸಿಗಬೇಕು. ಈ ರೀತಿಯಾಗಿ ನಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ವಿವರಿಸ್ತಾ ಬರೀರಿ. ಸ್ವಲ್ಪ ಪ್ಯಾರಾಗ್ರಾಫ್ ಮಾಡ್ತಾ ಪುಟವನ್ನು ತುಂಬಿಸಿ. ಆದಷ್ಟು ನಿಮಗೆ ಎಷ್ಟು ವಿವರಣೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೂಡ ಕೊಟ್ಟು ಬನ್ನಿ ಸ್ನೇಹಿತರೆ. ನಾವು ಮುಂದಿನ ವಿಡಿಯೋದಲ್ಲಿ ಬ್ಲಾಕ್ 4ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಆ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ನಿಮಗೆ ನಾನು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದ್ದೇನೆ. ಒಮ್ಮೆ ಇದನ್ನು ನೋಡ್ಕೊಳ್ಳಿ. 2022ರ ಹಳೆಯ ಪ್ರಶ್ನೆ ಪತ್ರಿಕೆ. ಇದರಲ್ಲಿ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪರಮಾಧಿಕಾರದ ಗುಣಲಕ್ಷಣ, ಕಾನೂನಿನ ಮಹತ್ವ, ಪ್ರಜಾಪ್ರಭುತ್ವದ ಸ್ವರೂಪ, ಜೈವಿಕ ಸಿದ್ಧಾಂತ, ಕಲ್ಯಾಣ ರಾಜ್ಯ, ಸ್ವಾತಂತ್ರ್ಯದ ವಿಧಗಳು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ವಾತಂತ್ರ್ಯದ ವಿಧಗಳನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿ ಅವರು ಅದನ್ನು 5 ಅಂಕಕ್ಕೆ ಕೊಟ್ಟಿದ್ದಾರೆ. 2022ರ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ನೋಡಿದರೆ ವಿಭಾಗ ಬಿ ಯಲ್ಲಿ 10 ಅಂಕದ ಪ್ರಶ್ನೆಗಳು. ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ, ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತ, ಕರ್ತವ್ಯದ ಅರ್ಥ ಮತ್ತು ಮಹತ್ವ, ಪ್ರಜಾಸತ್ತಾತ್ಮಕ ಸಮಾಜವಾದದ ತತ್ವಗಳು, ಉಪಯುಕ್ತವಾದದ ಕುರಿತು ಪ್ರಬಂಧ. ಇನ್ನು ವಿಭಾಗ ಸಿ ಯಲ್ಲಿ ಬಂದಿರುವ 15 ಅಂಕದ ಪ್ರಶ್ನೆಗಳು. ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಹಕ್ಕುಗಳ ವರ್ಗೀಕರಣ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ. ಇವಿಷ್ಟು ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ಮುಂದಿನ ವಿಡಿಯೋದಲ್ಲಿ ಬ್ಲಾಕ್ 4ರಲ್ಲಿ ಬರುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳುವ. ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ. ಧನ್ಯವಾದಗಳು.